ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕ್ವಾಲಿಟಿ ವಿಷಯವನ್ನು ನಿನ್ನೆ ನಾವು ಸ್ಟಾರ್ಟ್ ಮಾಡಿದ್ವಿ. ಕೆಲವು ಬೇಸಿಕ್ ವಿಷಯಗಳನ್ನು ನೋಡಿದ್ವಿ. ಇವತ್ತಿನಿಂದ ಬಹಳ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದ ವಿಷಯಗಳು ಪ್ರಾರಂಭವಾಗ್ತಾ ಹೋಗುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ಟು ಹ್ಯಾವ್ ಪೆನ್ ಆ್ಯಂಡ್ ಪೇಪರ್ ವಿತ್ ಯು. ನಿಮ್ಮ ಜೊತೆ ಒಂದು ಪೆನ್ ಮತ್ತು ಪೇಪರ್ನ ಇಟ್ಕೊಳ್ಳಿ. ದಯವಿಟ್ಟು ನಾನು ಏನೇ ಬರೆದ್ರು ಅದನ್ನು ಬರ್ಕೊಳ್ತಾ ಹೋಗಿ. ಯಾಕಂತಂದರೆ ಈ ಪಿ ಡಿ ಎಫ್ನಲ್ಲಿ ನೋಡಿ, ಇವತ್ತು 1 2 3 4 5 ಪೇಜ್ ಮಾತ್ರ ಇರೋದು, ಆದರೆ ಡಿಸ್ಕಸ್ ಮಾಡಲಿಕ್ಕೆ ತುಂಬ ಇದೆ. ನಾನು ಎಲ್ಲವನ್ನ ಇಲ್ಲಿ ಕೊಟ್ಟಿರೋದಿಲ್ಲ. ನಾನು ಹೇಳ್ತಾ ಇರೋದನ್ನು, ಬರ್ಕೊಳ್ತಾ ಇರೋದನ್ನು ನೀವು ನೋಡಿಕೊಂಡು ಬರ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ನೋಟ್ಸ್ ಸಹ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ನಿಮಗೆ ಆ ಶಬ್ದಗಳು ಕನ್ನಡದಲ್ಲಿ ನೀವು ಒಂದು ವೇಳೆ ಪರೀಕ್ಷೆ ಬರಿತಾ ಇದ್ದರೂ ಸಹ ಈ ಶಬ್ದಗಳನ್ನು ನೀವು ಬಹಳ ಬೇಗ ಅರ್ಥ ಮಾಡ್ಕೊಳ್ತೀರಿ. ಕ್ವಶನ್ನಲ್ಲಿ ಬರೋದು ಇಂಗ್ಲೀಷ್ ಶಬ್ದಗಳು. ಹಾಗಾಗಿ ಇದನ್ನು ನಾನು ಕೇಳ್ಕೊಳ್ತಾ ಇರೋದೇನಂತಂದರೆ, ದಯವಿಟ್ಟು ಪೆನ್ ಮತ್ತು ಪೇಪರ್ ಇಟ್ಕೊಳ್ಳಿ, ನಾನು ಹೇಳೋದನ್ನು ಬರ್ಕೊಳ್ತಾ ಹೋಗಿ. ಇವತ್ತು ಮುಖ್ಯವಾಗಿ ನಾವು ನೋಡಲಿಕ್ಕಿರೋದು ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಬಹಳ ಬ್ರೀಫಾಗಿ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಏನು ಹಾಗೂ ಅದರ ಕಾರ್ಯಗಳೇನು, ಸಂವಿಧಾನ ಮತ್ತು ಅದರ ಕಾರ್ಯಗಳು. ಮುಖ್ಯವಾಗಿ ಒಂದು ಸೆಂಟೆನ್ಸ್ ಬರ್ಕೊಳ್ಳಿ ಮೊದಲು. ಕಾನ್ಸ್ಟಿಟ್ಯೂಷನ್ ಅಂತಂದರೆ, Constitution is the supreme law of land. Supreme law of land. Enjoys special legal sanctity. Special legal sanctity. ವಾಕ್ಯ ಏನೋ ಹೇಳಿಬಿಟ್ವಿ, ಅದರ ಅರ್ಥ ಏನು? ಸುಪ್ರೀಂ ಲಾ ಆಫ್ ಲ್ಯಾಂಡ್ ಎಂಜಾಯ್ಸ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಆನ್ ಆರ್ಗನೈಸೇಷನ್. ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಕಲ್ಪನೆ ಮಾಡ್ಕೊಳ್ಳಿ. ಒಂದು ಆರ್ಗನೈಸೇಷನ್ ಇದೆ, ಅಲ್ಲಿ ಹೈರಾರ್ಕಿ ಇರುತ್ತೆ. ಹೈರಾರ್ಕಿ ಅಂತಂದರೆ ಶ್ರೇಣಿ ವ್ಯವಸ್ಥೆ ಅಂತ ಹೇಳ್ಬೋದು ನಾವು. ಬೇರೆ ಬೇರೆ ಲೆವೆಲ್ ಇರುತ್ತೆ. ಉದಾಹರಣೆಗೆ CEO ಇರ್ತಾರೆ ಅಟ್ ದ ಟಾಪ್ ಲೆವೆಲ್, CFO ಅಂತ ಇರ್ತಾರೆ. ಅದಾದಮೇಲೆ ವೈಸ್ ಪ್ರೆಸಿಡೆಂಟ್ಗಳಿರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ, ಮ್ಯಾನೇಜರ್ಗಳು, ಆಮೇಲೆ ಎಂಪ್ಲಾಯೀಸ್ಗಳಿರ್ತಾರೆ ಅಲ್ವಾ. ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಶ್ರೇಣಿಗಳಿರುತ್ತೆ. ಇನ್ ದ ಸೇಮ್ ವೇ, ಇನ್ ಎನಿ ಕಂಟ್ರಿ ವಿ ಹ್ಯಾವ್ ಹೈರಾರ್ಕಿ ಆಫ್ ಲಾ. ವಿ ಹ್ಯಾವ್ ಹೈರಾರ್ಕಿ ಆಫ್ ಲಾ ಆರ್ ರೂಲ್ಸ್. ಹೇಗೆ ಒಂದು ಸಂಸ್ಥೆಯಲ್ಲಿ ಒಂದು ಶ್ರೇಣಿ ವ್ಯವಸ್ಥೆ ಇರುತ್ತೋ, ಅದೇ ರೀತಿ ಒಂದು ದೇಶದಲ್ಲಿ ಸಹ ಲಾ ಮತ್ತು ರೂಲ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಶ್ರೇಣಿ ವ್ಯವಸ್ಥೆ ಇರುತ್ತೆ. ಅಟ್ ದ ಟಾಪ್ ಆಫ್ ದಟ್ ಹೈರಾರ್ಕಿ, ಆ ಒಂದು ಹೈರಾರ್ಕಿಯ ಟಾಪಲ್ಲಿ ಇರೋದು ಯಾವುದು? ಟಾಪ್. ವಿ ಹ್ಯಾವ್ ದಿ ಕಾನ್ಸ್ಟಿಟ್ಯೂಷನ್. ಟಾಪ್ನಲ್ಲಿರೋದು ಕಾನ್ಸ್ಟಿಟ್ಯೂಷನ್, ಟಾಪ್ 1ನಲ್ಲಿರೋದು. ಅದಾದ ನಂತರ ಯಾವುದು ಬರುತ್ತೆ? ಸೆಕೆಂಡ್, ಲಾಗಳು ಬರುತ್ತೆ, ಬೇರೆ ಬೇರೆ ಕಾನೂನುಗಳು. ಅದಾದ ನಂತರ ಬರೋದು ರೂಲ್ಸ್ಗಳು. ದೆನ್ ದ ರೂಲ್ಸ್. ಫಸ್ಟ್ ಕಾನ್ಸ್ಟಿಟ್ಯೂಷನ್, ದೆನ್ ಕಮ್ಸ್ ದಿ ಲಾ, ದೆನ್ ರೂಲ್ಸ್. ಇವಿಷ್ಟು ಯಾಕೆ ನಾವು ಹೇಳಿದ್ದು ಅಂತಂದರೆ, ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಮೂರೂ ಸಹ ನಮಗೆ ಲಾ ಥರನೇ ಅನಿಸುತ್ತೆ, ಅಥವಾ ಮೂರೂ ಥರ ರೂಲ್ಸ್ಗಳೇ ಅನಿಸುತ್ತೆ ಇದೆಲ್ಲ. ಆದರೆ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಯಾವುದು? ಒಂದು ಮಣ್ಣು ಅಥವಾ ಒಂದು ಪ್ರದೇಶದ ಅತ್ಯುನ್ನತ ಕಾನೂನು, ಅತ್ಯುನ್ನತ ನೀತಿ ಅಂತಂದರೆ ಅದು ಕಾನ್ಸ್ಟಿಟ್ಯೂಷನ್. ಅದಾದ ನಂತರ ಬರೋದು ಲಾ, ನೆಕ್ಸ್ಟ್ ಬರೋದು ರೂಲ್ಸ್ಗಳು. ನಿಮಗೆಲ್ಲ ನಿನ್ನೆ ಹೇಳಿದ ನೆನಪಿರಬಹುದು, ನೆನಪು ಮಾಡ್ಕೊಳ್ಳಿ. 3 ಆರ್ಗನ್ಸ್ ಆಫ್ ದಿ ಸ್ಟೇಟ್ ಯಾವುದು? ಒಂದು ಸರ್ಕಾರ ಇದೆ ಅಂತಿದ್ಮೇಲೆ, ಅಥವಾ ಒಂದು ಸರ್ಕಾರ, ರಾಜ್ಯ, ಏನೇನೇ ಕನ್ಸಿಡರ್ ಮಾಡಿ, 3 ಆರ್ಗನ್ಸ್, 3 ಪ್ರಮುಖವಾದ ಅಂಗಗಳು ಯಾವುದು ಅಂತ ನಿನ್ನೆ ಹೇಳಿದ್ದೆ. ಸಿಂಪಲ್ ಆಗಿ ನೆನಪಿರಬಹುದಲ್ವಾ? 3 ಆರ್ಗನ್ಸ್ ಯಾವುದು? ಆ 3 ಆರ್ಗನ್ಸ್, ಮೊದಲನೇದು ಲೆಜಿಸ್ಲೇಚರ್, ಶಾಸಕಾಂಗ, ಲೆಜಿಸ್ಲೇಚರ್. ಎರಡನೇದು ಎಕ್ಸಿಕ್ಯೂಟಿವ್. ಮೂರನೇದು ಜುಡಿಷಿಯರಿ ಅಂತಂದರೆ ಶಾಸಕಾಂಗ, ಕಾರ್ಯಾಂಗ,
ಮತ್ತು ಮೂರನೇದು ನ್ಯಾಯಾಂಗ. ಏನು ಮಾಡುತ್ತವೆ ಇವು? ಲೆಜಿಸ್ಲೇಚರ್ ಏನು ಮಾಡುತ್ತೆ? ಲೆಜಿಸ್ಲೇಚರ್ ಕೆಲಸ ಏನು ನಿಮ್ಗೆ ನೆನಪಿದ್ರೆ ಗೊತ್ತಿರುತ್ತೆ. ಪ್ರೈಮರಿ ಜಾಬ್ ಏನು? ದ ಪ್ರೈಮರಿ ಜಾಬ್ ಈಸ್ ಟು ಮೇಕ್ ದಿ ಲಾಸ್. ಕಾನೂನುಗಳನ್ನು, ನಿಯಮಗಳನ್ನು ರೂಪಿಸೋದು, ಮುಖ್ಯವಾಗಿ ನೀತಿಗಳನ್ನು ನಿರೂಪಿಸೋದು ಲೆಜಿಸ್ಲೇಚರ್ನ ಕೆಲಸ. ಟು ಮೇಕ್ ಲಾಸ್. ಉದಾಹರಣೆಗೆ, ಹೂ ಈಸ್ ಎಲಿಜಿಬಲ್ ಟು ಬಿಕಮ್ ಸಿಟಿಸನ್ ಆಫ್ ಇಂಡಿಯಾ? ಸಿಟಿಸನ್ ಆಫ್ ಇಂಡಿಯಾ, ನಮ್ಮ ದೇಶದ ಪ್ರಜೆ ಆಗಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತ ಒಂದು ಕಾನೂನನ್ನು ನಿರ್ಮಿಸೋದು. ಯಾರು ನಿರ್ಮಿಸ್ತಾರೆ? ಎಟ್ ದಿ ಯೂನಿಯನ್ ಲೆವೆಲ್. ಯಾರು ಇದನ್ನು ನಿರ್ಮಿಸೋರು? ಎಟ್ ಯೂನಿಯನ್ ಲೆವೆಲ್ ಪಾರ್ಲಿಮೆಂಟ್ ಈ ಒಂದು ಕಾನೂನುಗಳನ್ನು ನಿರ್ಮಿಸುತ್ತೆ, ಈ ಒಂದು ನೀತಿಯನ್ನು ನಿರೂಪಿಸುತ್ತೆ ಪಾರ್ಲಿಮೆಂಟ್. ಉದಾಹರಣೆಗೆ ನೋಡಿ, ಒಂದು CAA ಅನ್ನುವಂಥ ಒಂದು ಕಾಯ್ದೆಯ ಬಗ್ಗೆ ಕೇಳಿರಬಹುದು ನೀವು. CAA, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, 2019ರಲ್ಲಿ ಪಾಸ್ ಆಯಿತು. ಪಾಸ್ಡ್ ಇನ್ 2019. ಇಟ್ ವಾಸ್ ಅಮೆಂಡೆಡ್ ದ ಒರಿಜಿನಲ್ ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್. It was an amendment to original Indian Citizenship Act. ಅಂತಂದರೆ 1955ರಲ್ಲಿ ತಂದಂತಹ ಸಿಟಿಜನ್ಶಿಪ್ ಆ್ಯಕ್ಟಿಗೆ ಮಾಡಿದಂತಹ ಒಂದು ಅಮೆಂಡ್ಮೆಂಟ್ ಅಂತಂದರೆ ಏನು? ತಿದ್ದುಪಡಿ. ಅಂದರೆ ನಾವು ಸಂವಿಧಾನವನ್ನು ಮೊದಲನೇ ಬಾರಿ ಜಾರಿಗೆ ತರ್ತೇವೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಸಿಚುವೇಶನ್ಸ್, ಬಟ್ ನೌ ದ ಥಿಂಗ್ಸ್ ಹ್ಯಾವ್ ಬಿನ್ ಚೇಂಜ್ಡ್. ಆವಾಗಿರುವಂಥ ಪರಿಸ್ಥಿತಿ ಈಗಿರೋದಿಲ್ಲ. ಹಾಗಾಗಿ ಈಗಿನ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ, ಆ್ಯಸ್ ಪರ್ ದ ನೀಡ್ಸ್ ಆಫ್ ದಿ ಸೊಸೈಟಿ, ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್. ವಿ ಆರ್ ಗೋಯಿಂಗ್ ಟು ಮೇಕ್ ಸಮ್ ಚೇಂಜಸ್, ದಟ್ ಈಸ್ ನೋನ್ ಆಸ್ ಅಮೆಂಡ್ಮೆಂಟ್. ತಿದ್ದುಪಡಿ ಮಾಡ್ತಾ ಹೋಗ್ತೇವೆ, ಅಮೆಂಡ್ಮೆಂಟ್ ಮಾಡ್ತೇವೆ. ಈಗ 1955ರಲ್ಲಿ ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ ಇತ್ತು. ಅದಕ್ಕೆ ನಾವು ಇಲ್ಲಿ ತನಕ ಸುಮಾರು ಅರೌಂಡ್ 6 ಟೈಮ್ಸ್ ಅಮೆಂಡ್ಮೆಂಟ್ ಮಾಡಿದ್ದೇವೆ. ಅರೌಂಡ್ 6 ಟೈಮ್ಸ್, 6 ಬಾರಿ ಅಮೆಂಡ್ಮೆಂಟ್ ಮಾಡಿದ್ದೇವೆ. ಲಾಸ್ಟ್ ಮಾಡಿದ್ದು 2019ರಲ್ಲಿ. ಏನು ಹೇಳುತ್ತೆ ಅದರಲ್ಲಿ? ಲಾಸ್ಟ್ ಅಮೆಂಡ್ಮೆಂಟಲ್ಲಿ ಏನು ಹೇಳಿದ್ವಿ ಅಂತಂದರೆ, ಸರ್ಕಾರ ಏನು ಹೇಳಿತ್ತು ಅಂತಂದರೆ, ಇಫ್ ಯು ಆರ್ ಫ್ರಾಮ್ ಸಮ್ ಸ್ಪೆಸಿಫಿಕ್ ಕಂಟ್ರೀಸ್, ನೀವು ಕೆಲವು ದೇಶಕ್ಕೆ ಸೇರಿದವರಾಗಿದ್ದರೆ, ಆ ದೇಶಗಳಿಂದ ಬಂದಿರೋರಾಗಿದ್ದರೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಹಾಗೆ ಕೆಲವು ದೇಶಗಳನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ, ಅಫ್ಘಾನಿಸ್ತಾನ. ಆ್ಯಂಡ್ ಯು ಬಿಲಾಂಗ್ಸ್ ಟು 6 ರಿಲಿಜಿಯಸ್ ಮೈನಾರಿಟೀಸ್. ಈ ದೇಶಗಳಿಂದ ಬಂದಿರಬೇಕು. ಇದರ ಜೊತೆ 6 ರಿಲಿಜಿಯಸ್ ಮೈನಾರಿಟಿ ಸೇರಿರಬೇಕು. ಉದಾಹರಣೆಗೆ ನೀವು ಸಿಖ್, ಪಾರ್ಸಿ, ಹೀಗೆ ಹಲವಾರು ರಿಲಿಜನ್ಗಳನ್ನು ಮೆನ್ಷನ್ ಮಾಡ್ತಾರೆ. ಆ ರಿಲಿಜನ್ನಿಗೆ ಸೇರಿರಬೇಕು, ಈ ದೇಶಗಳಿಂದ ಬಂದಿರಬೇಕು. ಅದರ ಜೊತೆ ಎಂಟರ್ಡ್ ಇಂಡಿಯಾ, ಭಾರತಕ್ಕೆ ಯಾವಾಗ ಬಂದಿರಬೇಕಂತಂದರೆ, ಎಂಟರ್ಡ್ ಇಂಡಿಯಾ ಆನ್ ಆರ್ ಬಿಫೋರ್ ಡಿಸೆಂಬರ್ 31st, 2014. ಈ ದೇಶಕ್ಕೆ ಸೇರಿದವರು ಆಗಿದ್ದರೆ, ಮತ್ತು ಈ ರಿಲಿಜಿಯಸ್ ಮೈನಾರಿಟಿಗೆ ಸೇರಿದವರಾಗಿದ್ದರೆ, ಮತ್ತು ನಮ್ಮ ದೇಶಕ್ಕೆ ಡಿಸೆಂಬರ್ 31, 2014ರಂದು ಅಥವಾ ಅದಕ್ಕಿಂತ ಮೊದಲು ಬಂದಿದ್ದರೆ, ಯು ಕ್ಯಾನ್ ಬಿಕಮ್ ಸಿಟಿಸನ್ ಆಫ್ ಇಂಡಿಯಾ. ನೀವು ನಮ್ಮ ದೇಶದ ಪ್ರಜೆ ಆಗಿರಬಹುದು. ಇದು ಒಂದು ಬ್ರಾಡ್ ಲಾ. ಇದನ್ನು ಹೂ ಮೇಡ್ ದಿಸ್ ಲಾ? ಯಾರು ಇದನ್ನು ಮಾಡಿದ್ದು ಈ ಲಾವನ್ನು? ಪಾರ್ಲಿಮೆಂಟ್. ಮೇಲ್ಗಡೆ 3 ಆರ್ಗನ್ಸ್ ಆಫ್ ದಿ ಗವರ್ಮೆಂಟ್, 3 ಆರ್ಗನ್ಸ್ ಆಫ್ ದಿ ಸ್ಟೇಟ್ ಅಂತ ನೋಡಿದ್ವಲ್ವಾ? ಯಾವ ಆರ್ಗನ್ ಇದು? ಲೆಜಿಸ್ಲೇಚರ್. ಹಾಗಾಗಿ ಮೊದಲನೇ ಆರ್ಗನ್ ಲಾಗಳನ್ನು ತಯಾರು ಮಾಡ್ತು. ಈಗ ಇರುವಂಥ ಸಮಸ್ಯೆ ಏನಂತಂದರೆ, ಹೌ ಡು ವಿ ನೋ ದ್ಯಾಟ್ ದೀಸ್ ಪೀಪಲ್ ಆರ್ ಫ್ರಾಮ್ ದೀಸ್ ರಿಲಿಜನ್ ಓನ್ಲಿ? ನಮಗೆ ಹೇಗೆ ಗೊತ್ತಾಗುತ್ತೆ? ಹೌ ಡು ವಿ ನೋ ದ್ಯಾಟ್ their religion or their ಒರಿಜಿನಲ್ ಕಂಟ್ರಿ, ಯಾವ ದೇಶದಿಂದ ಬಂದವರು, ಒರಿಜಿನ್, ಅಥವಾ ಹೌ ಆರ್ ದೇ ಎಂಟರ್ಡ್ ಬಿಫೋರ್ ಆರ್ ಆಫ್ಟರ್ ಡಿಸೆಂಬರ್ 31st? ಅವರು ಡಿಸೆಂಬರ್ 31 ಅಥವಾ ಅದಕ್ಕಿಂತ ಮೊದಲೇ ಬಂದಿದ್ರಾ, ಆಮೇಲೆ ಬಂದ್ರಾ ಅನ್ನೋದನ್ನು ನಾವು ಹೇಗೆ ತಿಳ್ಕೊಳ್ತೇವೆ? ಫಾರ್ ದಟ್ ವಿ ನೀಡ್ ರೂಲ್ಸ್. ಅದಕ್ಕೋಸ್ಕರ ನಮಗೆ ರೂಲ್ಸ್ಗಳು ಬೇಕು. ವಿ ನೀಡ್ ರೂಲ್ಸ್. How do we know about all these things? For that we need to have some rules. These rules are made by executives.
ಈ ರೂಲ್ಸ್ಗಳನ್ನು ಮಾಡೋರು ಎಕ್ಸಿಕ್ಯೂಟಿವ್ಸ್ ಅಂತಂದರೆ ಪ್ರಧಾನಮಂತ್ರಿಯವರು ಬರ್ತಾರೆ, PM, ಮಿನಿಸ್ಟರ್ಗಳು ಬರ್ತಾರೆ, ಅದಾದ ನಂತರ ಬ್ಯೂರೋಕ್ರಾಟ್ಸ್ಗಳು ಬರ್ತಾರೆ. ಅಂತಂದರೆ ನೀವು ಮುಂದೆ ಒಂದು ಅಧಿಕಾರಿ ಆದರೆ ನೀವು ಸಹ ರೂಲ್ಸ್ಗಳನ್ನು ಮಾಡ್ತೀರಿ. ಆ್ಯಸ್ ಅನ್ ಆಫೀಸರ್ ಯು ವಿಲ್ ಬಿಕಮ್ ಪಾರ್ಟ್ ಆಫ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ನೀವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ನ ಭಾಗ ಆಗಿರ್ತೀರಿ. ಅಂತಂದರೆ ಈ ಪೊಲಿಟಿಷಿಯನ್ಸ್ಗಳೆಲ್ಲ ಇರ್ತಾರಲ್ವ, ದೇ ಆರ್ ಜಸ್ಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್, ಟೆಂಪ್ರರಿ ಎಕ್ಸಿಕ್ಯೂಟಿವ್ಗಳು, ಕೆಲವೇ ವರ್ಷಗಳ ಕಾಲ ಇರ್ತಾರೆ. ಬಟ್ ಆಫೀಸರ್ಸ್ ಆರ್ ದಿ ಬ್ಯೂರೋಕ್ರಾಟ್ಸ್ ಆರ್ ದಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಇದು ಯಾರ ಕೆಲಸ ಆಯಿತು? ರೂಲ್ಸ್ ಮಾಡೋ ಕೆಲಸ ಯಾರ್ದು? ಎಕ್ಸಿಕ್ಯೂಟಿವ್ ಕೆಲಸ ಆಯಿತು. ಫಸ್ಟು ಲೆಜಿಸ್ಲೇಚರ್ ನೋಡಿದ್ವಿ, ಈಗ ಎಕ್ಸಿಕ್ಯೂಟಿವ್ ನೋಡಿದ್ವಿ. ಇದಾದ ನಂತರ ಬರೋದು ಯಾವುದು ಹಾಗಾದರೆ? ಮೂರನೇದು ನೆನ್ಪು ಮಾಡ್ಕೊಳ್ಳಿ. ವಾಟ್ ಆರ್ ದ 3 things ಆ್ಯಂಡ್ ವಾಟ್ ಇಸ್ ದ ಥರ್ಡ್ ಒನ್? ಮೂರನೇದು ಜುಡಿಷಿಯರಿ ಅಲ್ವಾ, ನ್ಯಾಯಾಂಗ ವ್ಯವಸ್ಥೆ. ಜುಡಿಷಿಯರಿ ಕೆಲಸ ಏನು ಹಾಗಾದರೆ? ಜುಡಿಷಿಯರಿ ಏನು ಮಾಡುತ್ತೆ? ಫಸ್ಟ್ ಆಫ್ ಆಲ್, ಇಟ್ಸ್ ಜಾಬ್ ಇಸ್ ಟು ಟೆಲ್ ಆರ್ ಡಿಸೈಡ್ ವೆದರ್ someone is guilty or innocent. Someone is guilty or innocent. ಒಬ್ಬ ವ್ಯಕ್ತಿ ಅಪರಾಧಿನ ನಿರಪರಾಧಿನ ಅಂತ ಡಿಸೈಡ್ ಮಾಡೋದು ಮೊದಲನೇ ಕೆಲಸ ಜುಡಿಷಿಯರಿ. ಅದು ಎರಡನೇ ಕೆಲಸ ಏನು? ವೆದರ್ ರೂಲ್ಸ್ ಮಾಡಿದ್ದಾರೆ, ಈಗ ಲಾಸ್ ಕಾನೂನುಗಳನ್ನು ತಂದಿದ್ದಾರೆ. ಆರ್ ದೇ ಕಾನ್ಸ್ಟಿಟ್ಯೂಷನಲ್? ಅವು ಸಂವಿಧಾನಕ್ಕೆ ಬದ್ಧವಾಗಿದೆಯಾ? ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್, ಅಥವಾ ಸಂವಿಧಾನಕ್ಕೆ ವಿರೋಧವಾಗಿದೆಯಾ? ವೆದರ್ ದ ಲಾಸ್ ವೈಲೇಟ್ಸ್ ದಿ ಫಂಡಮೆಂಟಲ್ ರೈಟ್ಸ್, ಆ ಲಾಗಳು ಫಂಡಮೆಂಟಲ್ ರೈಟ್ಗಳನ್ನು ವೈಲೇಟ್ ಮಾಡುತ್ತಾ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುತ್ತಾ? ಇದನ್ನು ಚೆಕ್ ಮಾಡೋದು ಸಹ ಜುಡಿಷಿಯರಿ ಕೆಲಸ. ಹಾಗಾದರೆ ಏನು ನೋಡಿದ್ವಿ ನಾವು? ಎಕ್ಸಿಕ್ಯೂಟಿವ್ಗಳು ಏನು ಮಾಡ್ತಾರೆ? ಇಂಪ್ಲಿಮೆಂಟ್ ದಿ ಲಾ ಅಂತಂದರೆ ಅವರು ಲಾಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ದಿ ಲಾ ಬೈ ಮೇಕಿಂಗ್ ರೂಲ್ಸ್. ಎಕ್ಸಿಕ್ಯೂಟಿವ್ಗಳ ಕೆಲಸ ಲಾ ಇಂಪ್ಲಿಮೆಂಟ್ ಮಾಡೋದು ಯಾವುದ್ರ ಮೂಲಕ ಅಂತಂದರೆ ರೂಲ್ಸ್ ಮಾಡೋದ್ರ ಮೂಲಕ. ಜುಡಿಷಿಯರಿ ಕೆಲಸ ಏನು? ಜುಡಿಷಿಯರಿ ಕೆಲಸ ಗಿವ್ ಜಸ್ಟಿಸ್ ಟು ದ ಪೀಪಲ್, ಜನರಿಗೆ ನ್ಯಾಯವನ್ನು ಒದಗಿಸೋದು. ಅದರ ಜೊತೆ ಎನ್ಶೋರ್ ಲೆಜಿಸ್ಲೇಚರ್, ಯಾವುದು ಎನ್ಶೋರ್ ಮಾಡೋದು? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ಸ್ ಡೋಂಟ್ ವೈಲೇಟ್ಸ್ ದಿ ಕಾನ್ಸ್ಟಿಟ್ಯೂಷನ್. ಯಾವುದೇ ವ್ಯವಸ್ಥೆ ಸಂವಿಧಾನವನ್ನು ವಿರೋಧಿಸ್ತಾ ಇಲ್ಲ, ಸಂವಿಧಾನಕ್ಕೆ ಧಕ್ಕೆ ತರ್ತಾ ಇಲ್ಲ ಅಂತ ಖಚಿತಪಡಿಸ್ಕೊಳ್ಳೋದು ಜುಡಿಷಿಯರಿ ಕೆಲಸ. ಹಾಗಾಗಿನೇ ಹೇಳಿರೋದು ನಾವು ಎಟ್ ದ ಟಾಪ್ ಯಾವುದಿರೋದು? ಟಾಪ್ ಕಾನ್ಸ್ಟಿಟ್ಯೂಷನ್. Constitution is the supreme law of the land. Constitution is the supreme law of the land, enjoys special legal sanctity. ಎರಡನೇದು ಲಾಸ್, ಎರಡನೇ ಹಂತದಲ್ಲಿ ಬರೋದು ಲಾಗಳು, ಲೆಜಿಸ್ಲೇಚರ್ ಪಾಸ್ ಮಾಡುತ್ತೆ. ಮೂರನೇ ಹಂತದಲ್ಲಿ ಬರೋದು ರೂಲ್ಸ್, ಎಕ್ಸಿಕ್ಯೂಟಿವ್ಗಳು ಪಾಸ್ ಮಾಡ್ತಾರೆ. ರೂಲ್ಸ್ ಕೆನಾಟ್ ವೈಲೇಟ್ ದಿ ಲಾ. ರೂಲ್ಸ್ಗಳು ಲಾಗಳನ್ನು ವೈಲೇಟ್ ಮಾಡೋ ಹಾಗಿಲ್ಲ, ಲಾಗಳು ಕಾನ್ಸ್ಟಿಟ್ಯೂಷನನ್ನು ವೈಲೇಟ್ ಮಾಡೋ ಹಾಗಿಲ್ಲ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು? ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್, ಅದನ್ನು ಯಾರೂ ವೈಲೇಟ್ ಮಾಡೋ ಹಾಗಿಲ್ಲ. ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ ಇದೆ ಅದಕ್ಕೆ. ಏನದರ ಅರ್ಥ? ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ ಅಂತಂದರೆ ಆಲ್ ಅದರ್ ಲಾಸ್, ಬೇರೆ ಎಲ್ಲ ಲಾಗಳಿದೆಯಲ್ವಾ, ಆಲ್ ಅದರ್ ಲಾಸ್ ಆ್ಯಂಡ್ ಆ್ಯಕ್ಷನ್ಸ್, ಸರ್ಕಾರ ಅಥವಾ ಯಾವುದೇ ಒಂದು ವ್ಯವಸ್ಥೆ ಏನೇ ಕ್ರಮ ಕೈಗೊಂಡ್ರು, ಆಲ್ ಅದರ್ ಲಾಸ್ ಆ್ಯಂಡ್ ಆ್ಯಕ್ಷನ್ಸ್ ಮಸ್ಟ್ ಕನ್ಫರ್ಮ್ ಟು ಇಟ್. ಯಾವುದಕ್ಕೆ? ಸಂವಿಧಾನಕ್ಕೆ. ಕನ್ಫರ್ಮ್ ಟು ಇಟ್ ಟು ಬಿ ಕನ್ಸಿಡರ್ ವ್ಯಾಲಿಡ್. ಅದರ ಅರ್ಥ ಏನು? ಒಂದು ನೀತಿ, ಒಂದು ಕಾರ್ಯ ವ್ಯಾಲಿಡ್ ಅಂತ ಕರೆಸ್ಕೊಳ್ಬೇಕಾದ್ರೆ ಅದು ಸಂವಿಧಾನವನ್ನು ಫಾಲೋ ಮಾಡಿರಬೇಕಾಗತ್ತೆ, ಸಂವಿಧಾನದ ತತ್ವಗಳನ್ನು ಅಳವಡಿಸ್ಕೊಂಡಿರಬೇಕಾಗತ್ತೆ. ಸೊ ಆಲ್ ಅದರ್ ಲಾಸ್ ಆ್ಯಂಡ್ ಆ್ಯಕ್ಷನ್ಸ್ ಮಸ್ಟ್ ಕನ್ಫರ್ಮ್ ಟು ಕಾನ್ಸ್ಟಿಟ್ಯೂಷನ್ ಇನ್ ಆರ್ಡರ್ ಟು ಬಿ ಕನ್ಸಿಡರ್ ವ್ಯಾಲಿಡ್. ಇದು ವ್ಯಾಲಿಡ್ ಅಂತ ಕರೆಸ್ಕೊಳ್ಬೇಕಾದ್ರೆ ಸಂವಿಧಾನಕ್ಕೆ ಬದ್ಧವಾಗಿರಬೇಕಾಗತ್ತೆ. ದಟ್ಸ್ ವೈ ವಿ ಕಾಲ್ ಕಾನ್ಸ್ಟಿಟ್ಯೂಷನ್ ಎಂಜಾಯ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ ಆ್ಯಂಡ್ ಇಟ್ಸ್ ದಿ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್.
ಇದು ಮೊದಲನೇ ಅಂಶ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡಿರುವಂಥ ಮೊದಲನೇ ಪಾಯಿಂಟು. ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಅದು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಬೇಕು. ಅದು ಕಾನ್ಸ್ಟಿಟ್ಯೂಷನ್, ಸುಪ್ರೀಂ ಲಾ ಆಫ್ ಲ್ಯಾಂಡ್ ವಿತ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ. ಸುಪ್ರೀಂ ಲಾ ಆಫ್ ಲ್ಯಾಂಡ್ ವಿತ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡಿ, ಕಾನ್ಸ್ಟಿಟ್ಯೂಷನ್ ಈಸ್ ದಿ ಡಾಕ್ಯುಮೆಂಟ್. ಇದೊಂದು ಡಾಕ್ಯುಮೆಂಟ್. ದಿ ಡಾಕ್ಯುಮೆಂಟ್ ಏನು ಡಾಕ್ಯುಮೆಂಟ್, ಅದು ಏನಿರುತ್ತೆ ಅದರಲ್ಲಿ? ಡಾಕ್ಯುಮೆಂಟ್ ಆಫ್ ಪೀಪಲ್ಸ್, ಜನರ, ಪೀಪಲ್ಸ್ ಫೇತ್ ಆ್ಯಂಡ್ ಆಸ್ಪಿರೇಷನ್. ಜನರ ನಂಬಿಕೆ, ಆಸೆ, ಆಕಾಂಕ್ಷೆಗಳನ್ನು ಒಳಗೊಂಡಿರುತ್ತೆ ಅದು. ದಟ್ ಡಾಕ್ಯುಮೆಂಟ್ ದಟ್ ಹ್ಯಾವಿಂಗ್ ಪೀಪಲ್ಸ್ ಫೇತ್ ಆ್ಯಂಡ್ ಆಸ್ಪಿರೇಷನ್. ಆಸ್ಪಿರೇಷನ್ ಅಂತಂದ್ರೆ ಏನು? ಹಾಗಾದರೆ ನಾವೆಲ್ಲ ಆಸ್ಪಿರೆಂಟ್ಸ್ಗಳಂತ ಕರಿತೇವಲ್ವಾ, ಆಕಾಂಕ್ಷಿಗಳು ಅಂತ ಕರಿತೇವೆ. ಆಸ್ಪಿರೇಷನ್ ಅಂತಂದ್ರೆ ಏನಿರ್ಬೋದು? ಇಲ್ಲಿ ಜನರಿಗೆ ಏನು ಆಕಾಂಕ್ಷೆಗಳಿತ್ತು? ಆಸ್ಪಿರೇಷನ್ಗಳು. ನಾವೇನಾಗಿದ್ವಿ ಒಂದು ಕಾಲದಲ್ಲಿ? ಬ್ರಿಟಿಷರ ವಸಾಹತು ಆಗಿದ್ವಿ. ವಿ ವರ್ ದ ಕಾಲನಿ ಆಫ್ ದಿ ಬ್ರಿಟಿಷ್. ಆವಾಗ ನಮಗೆ ಏನು ಬೇಕಿತ್ತು? ವಿ ನೀಡ್ ಸೆಲ್ಫ್ ರೂಲ್, ಸ್ವಾತಂತ್ರ್ಯ ಬೇಕಿತ್ತು, ಫ್ರೀಡಮ್ ಬೇಕಿತ್ತು ಅಲ್ವಾ? ವಿ ನೀಡ್ ಫ್ರೀಡಮ್ ಆಫ್ ಸ್ಪೀಚ್ ಬೇಕಿತ್ತು. ಅದರ ಜೊತೆ ಈಕ್ವಾಲಿಟಿ ಬೇಕಿತ್ತು ನಮಗೆ. ಬ್ರಿಟಿಷರು ಇದ್ದಾಗ ಒಬ್ಬ ಯುರೋಪಿಯನ್ ಜಡ್ಜ್ ಮಾತ್ರ ಮತ್ತೊಬ್ಬ ಯುರೋಪಿಯನ್ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಬಹುದಾಗಿತ್ತು. ಒಬ್ಬ ನಮ್ಮ ದೇಶದಲ್ಲಿ ಇದ್ದಾನೆ ಅಂತಂದರೆ ಅವನನ್ನು ವಿಚಾರಿಸುವವರು ಯುರೋಪಿಯನ್ ಜಡ್ಜ್ಗಳೇ ಆಗಿರಬೇಕಾಗಿತ್ತು. ಸೊ ದೇರ್ ವಾಸ್ ನೋ ಈಕ್ವಾಲಿಟಿ. ಅದಕ್ಕೆ ಬ್ರಿಟಿಷರು ಏನು ಹೇಳ್ತಾರೆ? ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಕರೀತಾರೆ. ವೈಟ್ ಮ್ಯಾನ್ಸ್ ಬರ್ಡನ್. ಏನು ವೈಟ್ ಮ್ಯಾನ್ಸ್ ಬರ್ಡನ್? ದಟ್ ಮೀನ್ಸ್ ಇಟ್ಸ್ ಬರ್ಡನ್ ಟು ಸಿವಿಲೈಸ್ ದಿಸ್ ಅನ್ಸಿವಿಲೈಸ್ಡ್ ಇಂಡಿಯನ್ಸ್. ಅವ್ರ ಪ್ರಕಾರ ಭಾರತದವರು ಇದ್ದಾರಲ್ವ, ಇವರೆಲ್ಲ ಅನ್ಸಿವಿಲೈಸ್ಡ್ ಪೀಪಲ್. ಇವರನ್ನು ಮತ್ತೆ ಸಿವಿಲೈಸೇಷನ್ ಕಡೆ ತೆಗೆದುಕೊಂಡು ಬರಬೇಕಲ್ವ. ಅನಾಗರಿಕರು ಇವರನ್ನು ನಾಗರಿಕರನ್ನಾಗಿ ಮಾಡುವ ಒಂದು ಬರ್ಡನ್ ನಮ್ಮ ಮೇಲಿದೆ ಅಂತ ಬ್ರಿಟಿಷರು ಅಂದ್ಕೊಳ್ತಾ ಇದ್ರು. ಅವರ ಒಂದು ಥಾಟ್ ಆ ರೀತಿ ಇತ್ತು. ಅದಕ್ಕೆ ಅವರು ಇಟ್ಸ್ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಕರೀತಾರೆ. ಆದರೆ ಯಾವಾಗ ನಾವು ನಮ್ಮದೇ ಆದ ಕಾನ್ಸ್ಟಿಟ್ಯೂಷನನ್ನು ತಯಾರು ಮಾಡಿಕೊಂಡ್ವೋ, ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳಿದ್ವಿ? ವಿ ಟಾಕ್ಡ್ ಅಬೌಟ್ ಲಿಬರ್ಟಿ, ಸ್ವಾತಂತ್ರ್ಯ. ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ, ಸ್ವಾತಂತ್ರ್ಯ, ಈಕ್ವಾಲಿಟಿ, ಸಮಾನತೆ, ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ, ಭ್ರಾತೃತ್ವ, ಫ್ರ್ಯಾಟರ್ನಿಟಿ, ಜಸ್ಟಿಸ್ ಬೇಕು ನಮಗೆ, ನ್ಯಾಯ ಬೇಕು. ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ, ಜಸ್ಟಿಸ್. That is why we say the Constitution is a document of people's aspiration. ಅದಕ್ಕೋಸ್ಕರ ನಾವು ಹೇಳೋದು, ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗಲ್ಲೇ ಹೇಳಿಬಿಡುತ್ತೆ, ಪ್ರಿಯಾಂಬಲಲ್ಲೇ, ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ, ಜಸ್ಟಿಸ್ ಎಲ್ಲವೂ ಸಹ ನಮ್ಗೆ ಸಿಗ್ತಾ ಇದೆ ಅಂತ. ಅದಕ್ಕೋಸ್ಕರನೇ ಹೇಳೋದು ಇಟ್ಸ್ ಅ ಡಾಕ್ಯುಮೆಂಟ್ ಆಫ್ ಪೀಪಲ್ಸ್ ಆಸ್ಪಿರೇಷನ್. ಡಾಕ್ಯುಮೆಂಟ್ ಆಫ್ ಪೀಪಲ್ಸ್ ಆಸ್ಪಿರೇಷನ್ಸ್. ಸೊ ವಾಟ್ ಎವರ್ ವಿ ಹ್ಯಾಡ್ ಅಸ್ಪೈರ್ಡ್ ಫಾರ್, ನಾವು ಏನೇನು ನಮ್ಗೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ವೋ, ದಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅದು ಎಲ್ಲ ಸಹ ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟಿದೆ. ಇದು ಎಷ್ಟು ಅದ್ಭುತವಾಗಿ ಅದನ್ನು ನಿರ್ಮಾಣ ಮಾಡಿರಬಹುದು. ಅದರ ಬಗ್ಗೆ ಬೇರೆಯವರು ಟೀಕೆ ಮಾಡಬಹುದು, ಅದು ಅವರಿಗೆ ಬಿಟ್ಟ ವಿಚಾರ. ಆದರೆ ನಮ್ಮಂಥ ಒಂದು ದೊಡ್ಡ ದೇಶಕ್ಕೆ ಸಂವಿಧಾನವನ್ನು ತಯಾರಿಸೋದು, ಅದನ್ನು ನಿರ್ಮಾಣ ಮಾಡೋದು, ಬರೆಯೋದು ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ನಮಗೆ ಏನೇನು ಬೇಕಿತ್ತು ಅದೆಲ್ಲವೂ ಸಹ ಕಾನ್ಸ್ಟಿಟ್ಯೂಷನಲ್ಲಿದೆ. ಹಾಗಾಗಿ ಮುಖ್ಯವಾಗಿ ಸ್ಟಾರ್ಟಿಂಗಿಂದ ನೋಡಿದ ಎರಡು ಮೇನ್ ಪಾಯಿಂಟ್ಗಳೇನೇನು? ಕಾನ್ಸ್ಟಿಟ್ಯೂಷನ್ ನೆನಪಾಗಲಿ. ಏನು ಮೊದಲನೇದು ಹೇಳಿದ್ದು? ಕಾನ್ಸ್ಟಿಟ್ಯೂಷನ್ ಅಂತಂದರೆ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಎಂಜಾಯ್ಸ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ. ಎರಡನೇದು, ಕಾನ್ಸ್ಟಿಟ್ಯೂಷನ್ ಇಸ್ ದಿ ಡಾಕ್ಯುಮೆಂಟ್ ಆಫ್ ಪೀಪಲ್ಸ್ ಫೇತ್ ಆ್ಯಂಡ್ ಆಸ್ಪಿರೇಷನ್. ಜನರ ಎಲ್ಲ ನಂಬಿಕೆಗಳು, ಆಸೆ, ಆಕಾಂಕ್ಷೆಗಳನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಡಾಕ್ಯುಮೆಂಟ್ ಅದು. ಹಾಗಾಗಿ ಇದು ಎರಡು ಮುಖ್ಯವಾದ ವಿಷಯಗಳು ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಇದಾದ ನಂತರ ಫಂಕ್ಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಏನು ಕಾನ್ಸ್ಟಿಟ್ಯೂಷನ್ನ ಕಾರ್ಯ, ಏನಿರಬಹುದು? ಅದಕ್ಕಿಂತ ಮೊದಲು ಕೆಲವೊಂದು ವಿಚಾರಗಳನ್ನು ನೋಡಿ. ನಮ್ಮ ದೇಶ ಎಷ್ಟು ದೊಡ್ಡದಿದೆ ಅಲ್ವಾ? ಅಂದರೆ ಭರತ ಖಂಡ ಬೇರೆ ಬೇರೆ ರೀತಿಯಲ್ಲಿ ಕರಿತಾ ಹೋಗ್ತೇವೆ. ಭಾರತದಂತಹ ದೇಶ ಅದೆಷ್ಟು ದೊಡ್ಡದಿದೆ, ಅದು ಎಷ್ಟು ರೀತಿಯ ಜನಾಂಗಗಳು ಇಲ್ಲಿದೆ, ಎಷ್ಟು ಭಾಷೆಗಳಿದೆ, ಯಾವ್ಯಾವ ಧರ್ಮಗಳಿದೆ, ಮತ್ತು ಅದ್ರ ಜೊತೆ ಟ್ರೈಬಲ್ ಪೀಪಲ್ಗಳಿದ್ದಾರೆ. ಇದು ಎಲ್ಲದರ ನಡುವೆ ಇಷ್ಟು ರಾಜ್ಯಗಳಿದೆ,
ಬೇರೆ ಬೇರೆ ರೀತಿಯ ಜನಾಂಗಗಳಿದೆ. ಈ ಮ್ಯಾಪ್ ಸರಿಯಾಗದಿದ್ರೆ ಬೈಬೇಡಿ, ಆದರೆ ಒಂದು ಇಮ್ಯಾಜಿನೇಷನ್ ಬರಲಿ ಅಂತ ಹೇಳಿರೋದು. ಭಾರತವನ್ನು ಯಾವ್ಯಾವ ರೀತಿ ನಾವು ನೋಡ್ಬೋದು, ಡೈವರ್ಸಿಟಿ ಎಷ್ಟಿದೆ ನೋಡಿ. ದಟ್ ಆರ್ ದೆರ್ ಆರ್ ಮೆನಿ ಡಿಫ್ರೆಂಟ್ ಕೈಂಡ್ ಆಫ್ ಡೈವರ್ಸಿಟಿ ಬಗ್ಗೆ ನೋಡ್ತಾ ಹೋದರೆ ಧಾರ್ಮಿಕ ರಿಲಿಜಿಯಸ್ ಡೈವರ್ಸಿಟಿ ಅಲ್ವಾ, ರಿಲಿಜಿಯಸ್ ಡೈವರ್ಸಿಟಿ, ಹಿಂದೂಗಳಿದ್ದಾರೆ, ಮುಸ್ಲಿಂ, ಸಿಖ್ಸ್ ಇದ್ದಾರೆ, ಮತ್ತು ಉಳಿದಿರೋ ಧರ್ಮಗಳು, ಅದರ ಜೊತೆ ಏಥಿಸ್ಟ್ಗಳು ಸಹ ಇದ್ದಾರೆ, ನಾಸ್ತಿಕರು ಸಹ ಇದ್ದಾರೆ. ಇದ್ರ ಜೊತೆ ಲ್ಯಾಂಗ್ವೇಜ್, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂತ ಕರಿತೇವೆ. ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂತಂದರೆ ತಮಿಳ್ಸ್ ಇದ್ದಾರೆ, ಕನ್ನಡ, ಹಿಂದಿ ಇದೆ. ಕ್ಯೂಸಿನ್, ಇನ್ನೊಂದು ಡೈವರ್ಸಿಟಿ ಕ್ಯೂಸಿನ್ದು, ಆಹಾರ ಪದ್ಧತಿಗಳದ್ದು, ದೋಸಾ, ಸಮೋಸ, ಇಡ್ಲಿ, ಇದೆಲ್ಲ ನಿಮಗೆ ಗೊತ್ತಿದೆ. ಅದಾದ ನಂತರ ಟ್ರೈಬಲ್ ಪೀಪಲ್ಗಳಿದ್ದಾರೆ, ನಾನ್ ಟ್ರೈಬಲ್ ಸಹ ಇದ್ದಾರೆ, ಬುಡಕಟ್ಟು ಜನಾಂಗದವರು ಇದ್ದಾರೆ, ಬೇರೆ ಜನಾಂಗದವರು ಸಹ ಇದ್ದಾರೆ. ಎಲ್ಲ ರೀತಿಯ ವರ್ಗದ ಜನರು ನಮ್ಮ ದೇಶದಲ್ಲಿ ಇದ್ದಾರೆ. ಆಲ್ ದೀಸ್ ಡಿಫ್ರೆಂಟ್ ಸೆಟ್ ಆಫ್ ಪೀಪಲ್ ಇನ್ಹ್ಯಾಬಿಟೇಟಿಂಗ್ ದಿಸ್ ಲ್ಯಾಂಡ್, ಈ ಒಂದು ಭಾಗದಲ್ಲಿ ನಮ್ಮ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಇಂಡಿಯಾ. ಭಾರತ ಎನ್ನುವಂಥ ಒಂದು ಭೂಪ್ರದೇಶದಲ್ಲಿ ಅದೆಷ್ಟು ರೀತಿಯ ವೈವಿಧ್ಯತೆ ಇದೆ. ಇಷ್ಟೊಂದು ರೀತಿಯ ವೈವಿಧ್ಯತೆಗಳು ಇರಬೇಕಾದ್ರೆ ಹ್ಯಾವಿಂಗ್ ಆಲ್ ದೀಸ್ ಕೈಂಡ್ ಆಫ್ ಡೈವರ್ಸಿಟಿ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್ ಟು ಗವರ್ನ್ ದಿ ಎಂಟೈರ್ ಕಂಟ್ರಿ. ದೇಶವನ್ನು ನಡೆಸಬೇಕು ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ. ಅವಾಗೇನು ಮಾಡಬೇಕಾಗತ್ತೆ? ಟು ಗವರ್ನ್ ವಿ ನೀಡ್ ಟು ಅಗ್ರಿ ಅಪಾನ್ ಸರ್ಟೇನ್ ಥಿಂಗ್ಸ್ ಅಂತಂದರೆ ಕೆಲವು ಅಂಶಗಳನ್ನು ಒಪ್ಕೊಳ್ಬೇಕಾಗತ್ತೆ. ವಿ ನೀಡ್ ಟು ಅಗ್ರಿ ಅಪಾನ್ ಸರ್ಟೇನ್ ಥಿಂಗ್ಸ್. ಏನು ಅಂತಹ ವಿಚಾರಗಳು? ಉದಾಹರಣೆ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಎಜುಕೇಷನ್, ಶಿಕ್ಷಣ ವ್ಯವಸ್ಥೆ ಅಂತ ಬರುತ್ತೆ. ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಗುವನ್ನು ಶಾಲೆ ಕಳಿಸ್ಬೇಕಾ ಬೇಡವಾ? ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ವೆದರ್ ದ ಚೈಲ್ಡ್ ಶುಡ್ ಗೋ ಟು ಸ್ಕೂಲ್ ಆರ್ ನಾಟ್? ಚೈಲ್ಡ್ ಎಜುಕೇಷನ್ ಯಾರು ನಿರ್ಧಾರ ಮಾಡೋರು? ದಿಸ್ ಇಸ್ ದಿ ಗೌರ್ಮೆಂಟ್, ಸರ್ಕಾರನ ಅಥವಾ ಫ್ಯಾಮಿಲಿನ? ಯಾರು ನಿರ್ಧಾರ ಮಾಡೋದು? ಅದಕ್ಕೋಸ್ಕರ ಇಲ್ಲ, ಒಂದು ಅಗ್ರಿಮೆಂಟ್ಗೆ ಬರೋಣ. ಲೆಟ್ಸ್ ಅಗ್ರಿ ಅಪಾನ್ ರೂಲ್. ಒಂದು ನಿಯಮವನ್ನು ಜಾರಿಗೆ ತರೋಣ, ಅದರ ಮೂಲಕ ಈ ಕಾನ್ಸೆಪ್ಟ್ ಇರೋದು ಬೇಡ. ಇದು ಒಂದು ಎಕ್ಸಾಂಪಲ್. ಅದರ ಜೊತೆ ದರ್ ಶುಡ್ ಬಿ ಎನಿ ಲಿಮಿಟ್ ಆನ್ ಪ್ರಾಪರ್ಟಿ. ಒಬ್ಬರು ಇಷ್ಟೇ ಪ್ರಾಪರ್ಟಿಯನ್ನು ಹೊಂದಿರಬೇಕು ಅಂತ ಏನಾದರೂ ಲಿಮಿಟ್ ಹಾಕೋದಾ? ಅಥವಾ ಆರ್ ಇಟ್ ಶುಡ್ ಬಿ ಅನ್ಲಿಮಿಟೆಡ್, ಅದನ್ನು ಅನ್ಲಿಮಿಟೆಡ್ ಆಗಿ ಇಟ್ಬಿಡೋದಾ? ನೋಡಿ, ಈ ಥರ ಪ್ರಶ್ನೆಗಳು ಬಂದಾಗ ಯಾರ ಬಳಿ ನೀವು ಕೇಳ್ತಿದ್ದೀರೋ ಅವರ ವ್ಯೂ ಪಾಯಿಂಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರದ್ದೇ ಆದ ವ್ಯೂ ಪಾಯಿಂಟ್ಗಳಿರುತ್ತೆ. ಸೊ ವಿ ಕಾಂಟ್ ಕಮ್ ಟು ಅ ಕನ್ಕ್ಲೂಷನ್ ಬೈ ಟೇಕಿಂಗ್ ಒನ್ಸ್ ಒಪಿನಿಯನ್. ಬೇರೆಯವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ನಾವು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದ ಒಪಿನಿಯನ್ಸ್ ಮೇ ಚೇಂಜ್ ವಿತ್ ಸಿಚುವೇಶನ್, ವಿತ್ ಟೈಮ್, ವಿತ್ ಪೀಪಲ್. ಸೊ ವಿ ನೀಡ್ ಅ ರೂಲ್. ಅದಕ್ಕೋಸ್ಕರ ನಮಗೊಂದು ರೂಲ್ ಬೇಕು. ಸೊ ಇಫ್ ವಿ ಆಸ್ಕ್ ಓನ್ಲಿ ಒನ್ ಸೆಕ್ಷನ್, ದೇ ಸೇ ಡಿಫ್ರೆಂಟ್ ಥಿಂಗ್ಸ್ ದೆನ್ ಅನದರ್ ಸೆಕ್ಷನ್. ಇವಾಗ ಒಂದು ಸೆಕ್ಷನ್ ಹತ್ರ ಕೇಳಿದರೆ, ಸಮಾಜದ ಒಂದು ವರ್ಗದ ಹತ್ರ ನೀವು ಕೇಳಿದರೆ ಅವರು ರಿಸರ್ವೇಷನ್ ಬೇಕು ಅಂತಾರೆ, ಇನ್ನೊಂದು ವರ್ಗದವರು ರಿಸರ್ವೇಷನ್ ಬೇಡ ಅಂತಾರೆ. ಒಂದು ವರ್ಗದವರು ಸರ್ಕಾರದ ಫ್ರೀ ವೀಸ್ಗಳಿಗೆ ಮನ್ನಣೆ ಕೊಡ್ತಾರೆ, ಸರ್ಕಾರ ಎಲ್ಲವನ್ನ ಫ್ರೀ ಆಗಿ ಕೊಡಲಿ ಅಂತ ಹೇಳ್ತಾರೆ. ಇನ್ನೊಂದು ವರ್ಗದವರು ಇಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಹೀಗಾಗಿ ಒಂದು ಸೆಕ್ಷನ್ ಇನ್ನೊಂದು ಸೆಕ್ಷನಿನ ವ್ಯೂ ಪಾಯಿಂಟ್ಗಳು ಚೇಂಜ್ ಆಗಿರುತ್ತೆ. ಆದರೆ ನಾವು ಒಂದೇ ಸಮಾಜದಲ್ಲಿ ಬದುಕಬೇಕು. ವಿ ನೀಡ್ ಟು ಲಿವ್ ಇನ್ ಓನ್ಲಿ ಒನ್ ಸೊಸೈಟಿ ಅಲ್ವಾ? ಫಾರ್ ದ್ಯಾಟ್ ದೆರ್ ಶುಡ್ ಬಿ ಹಾರ್ಮನಿ. ಅದಕ್ಕೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕು. ಇನ್ ಆರ್ಡರ್ ಟು ಲಿವ್ ಇನ್ ಹಾರ್ಮನಿ ಆ್ಯಂಡ್ ಆಕ್ಯುಪೈ ದಿ ಲ್ಯಾಂಡ್, ಇಲ್ಲೇ ನಮಗೆ ಆಕ್ಯುಪೇಷನ್ ಸಹ ಸಿಗಬೇಕು. ಈ ಲ್ಯಾಂಡಲ್ಲೇ ನಾವು ಬದುಕಬೇಕು. ಫಾರ್ ದ್ಯಾಟ್ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಮಿನಿಮಲ್ ಕೋಆರ್ಡಿನೇಷನ್. ನಮ್ಮ ನಡುವೆ ಸಹಕಾರ ಇರಬೇಕು, ಮಿನಿಮಲ್ ಕೋಆರ್ಡಿನೇಷನ್ ಇರಬೇಕು. ಫಾರ್ ದ್ಯಾಟ್ ವಿ ನೀಡ್ ರೂಲ್ಸ್. ಅದಕ್ಕೋಸ್ಕರ ನಮಗೆ ರೂಲ್ಸ್ಗಳು ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಬ್ಯಾಕ್ಗ್ರೌಂಡ್ ಅಲ್ವಾ? ಯಾವುದೇ ಹಿನ್ನೆಲೆಯಿಂದ ಬಂದಿರಬಹುದು, ವಾಟ್ ಎವರ್ ಇಟ್ ಈಸ್, ದೀಸ್ ರೂಲ್ಸ್ ಆರ್ ಯೂನಿಫಾರ್ಮ್ಲಿ ಅಪ್ಲಿಕೇಬಲ್. ಈ ರೂಲ್ಸ್ಗಳು ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಆಗುತ್ತೆ. ಅಂಥ ರೂಲ್ಸ್ಗಳಿಗೆ ಶ್ರೇಷ್ಠವಾದ ರೂಲ್ ಯಾವುದು? ರೂಲ್ ಬುಕ್ಕು, ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಎಲ್ಲ ರೂಲ್ಗಳಿಗೆ, ಎಲ್ಲ ರೂಲ್ಸ್ಗಳ, ಲಾಗಳ ತುದಿಯಲ್ಲಿ ಇರೋದು ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್. ಯಾವುದದು?
ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಮೊದಲನೆಯ ಫಂಕ್ಷನ್ ನೋಡಿ, ಇಲ್ಲಿ PDF ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಫಂಕ್ಷನ್ ಅಂತಿದೆ. ಡೆಫಿನೇಷನ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ದ ಫಸ್ಟ್ ಫಂಕ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ಟು ಪ್ರೊವೈಡ್ ಸೆಟ್ ಆಫ್ ಬೇಸಿಕ್ ರೂಲ್ಸ್ ದಟ್ ಅಲೋ ಫಾರ್ ಮಿನಿಮಲ್ ಕೋಆರ್ಡಿನೇಷನ್ ಅಮಂಗ್ಸ್ಟ್ ಮೆಂಬರ್ಸ್ ಆಫ್ ಸೊಸೈಟಿ. ಸಂವಿಧಾನದ ಮೊದಲನೇ ಕಾರ್ಯ ಏನಂತಂದರೆ ಪ್ರೊವೈಡ್ ಮಾಡೋದು. ಏನನ್ನ? ಬೇಸಿಕ್ ರೂಲ್ಗಳನ್ನು ಪ್ರೊವೈಡ್ ಮಾಡೋದು. ಮಿನಿಮಲ್ ಕೋಆರ್ಡಿನೇಷನ್, ಸಮಾಜದಲ್ಲಿ ಕನಿಷ್ಠ ಬದುಕಲಿಕ್ಕೆ ಒಳ್ಳೆಯ ರೀತಿಯ ವಾತಾವರಣ ಇರಬೇಕು ಅಮಂಗ್ ದಿ ಮೆಂಬರ್ಸ್ ಆಫ್ ಸೊಸೈಟಿ ಅಲ್ವಾ? ಅದು ಸಂವಿಧಾನದ ಮೊದಲನೇ ಫಂಕ್ಷನ್. ಹಾಗಾದರೆ ಎರಡನೇ ಪ್ರಶ್ನೆ ಬರೋದೇನು? ರೂಲ್ಸ್ ಬೇಕು ಅಂತಾಯಿತು, ಹೌದು, ವಿ ನೀಡ್ ರೂಲ್ಸ್, ಬಟ್ ಹೂ ವಿಲ್ ಮೇಕ್ ದಿಸ್ ರೂಲ್ಸ್? ಯಾರು ಈ ರೂಲ್ಸನ್ನು ತಯಾರು ಮಾಡೋರು? ಯಾರು ಅದನ್ನು ನಿರ್ಮಿಸೋರು? ಎನಿ ಒಂದು ಸೆಕ್ಷನ್ನ, ಸಮಾಜದ ಯಾವುದಾದ್ರೂ ಒಂದು ಸೆಕ್ಷನ್ಗೆ ಅದನ್ನು ವಹಿಸಲಿಕ್ಕೆ ಸಾಧ್ಯ ಆಗುತ್ತಾ? ಹೂ ಹ್ಯಾಸ್ ದಿ ಪವರ್? ಯಾರಿಗೆ ಆಸಕ್ತಿ ಇದೆ? ಹೂ ಹ್ಯಾಸ್ ದಿ ಪವರ್ ಟು ಮೇಕ್ ರೂಲ್ಸ್? ಟು ಮೇಕ್ ರೂಲ್ಸ್ ಯಾರಿಗೆ ಆಸಕ್ತಿ ಇದೆ? ಯಾರಿಗೆ ಆ ಪವರನ್ನು ಕಾನ್ಸ್ಟಿಟ್ಯೂಷನ್ ನೀಡ್ತಾ ಇದೆ? ಯಾರಿಗಂತಂದರೆ ಅದು ಪಾರ್ಲಿಮೆಂಟ್ ಸಂಸತ್ತಿಗೆ ಕೊಡ್ತಾ ಇದೆ. ಸಾರಿ, ಅದಕ್ಕೆ ಹೇಳೋದು ಸೆಕೆಂಡ್ ಫಂಕ್ಷನ್ ಏನು? ಕಾನ್ಸ್ಟಿಟ್ಯೂಷನ್ ಇಸ್ ಟು ಸ್ಪೆಸಿಫೈ ಹೂ ಹ್ಯಾಸ್ ದಿ ಪವರ್ ಟು ಮೇಕ್ ಡಿಸಿಷನ್ಸ್ ಇನ್ ಅ ಸೊಸೈಟಿ. ಒಂದು ಸಮಾಜದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿರಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡೋದು ಕಾನ್ಸ್ಟಿಟ್ಯೂಷನ್ನ ಎರಡನೇ ಫಂಕ್ಷನ್. ಇಟ್ ಡಿಸೈಡ್ಸ್ ಹೌ ದಿ ಗೌರ್ಮೆಂಟ್ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಸರ್ಕಾರ ಹೇಗೆ ತಯಾರಾಗಬೇಕು, ಸರ್ಕಾರ ಹೇಗೆ ನಿರ್ಮಾಣ ಆಗಬೇಕು, ಗೌರ್ಮೆಂಟ್ ಹೇಗೆ ಮುಂದೆ ಅಧಿಕಾರಕ್ಕೆ ಬರಬೇಕು, ಅದೆಲ್ಲವನ್ನು ಡಿಸೈಡ್ ಮಾಡೋದು, ಅದೆಲ್ಲವನ್ನು ನೋಡ್ಕೊಳ್ಳೋದು ಕಾನ್ಸ್ಟಿಟ್ಯೂಷನ್ನಿನ ಎರಡನೇ ಫಂಕ್ಷನ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಡೆ ಗೌರ್ಮೆಂಟ್ ಇದೆ, ಸರ್ಕಾರ ಇದೆ, ಇನ್ನೊಂದು ಕಡೆ ಸಿಟಿಸನ್ಸ್ಗಳಿದ್ದಾರೆ, ನಾವಿದ್ದೇವೆ ಅಲ್ವಾ? ಆದರೆ ಈ ಗೌರ್ಮೆಂಟು ಆಗಿರೋದು ಸಿಟಿಸನ್ಸ್ಗಳಿಂದಾನೆ. ಒಂದಾನೊಂದು ಕಾಲದಲ್ಲಿ ಸಿಟಿಸನ್ಗಳಾಗಿದ್ದರು, ಎಲ್ಲರೂ ಮನುಷ್ಯರೇ. ಹಾಗಾಗಿ ನನ್ ಆಫ್ ದೀಸ್ ಆರ್ ಏಂಜಲ್ಸ್, ಯಾರೂ ದೈವಾಂಶ ಸಂಭೂತರಲ್ಲ. ಸರ್ಕಾರದ ಹತ್ರ ಆಲ್ರೆಡಿ ಇಟ್ ಹ್ಯಾಸ್ ಲಾಟ್ ಆಫ್ ಪವರ್. ಸರ್ಕಾರದ ಹತ್ರ ಅಧಿಕಾರ ತುಂಬ ಇದೆ. ನೀವು ಏನೇ ಮಾಡ್ತಾ ಇರಿ, ಈ ಕ್ಷಣದಲ್ಲಿ ನೀವು ಎಲ್ಲಿರಿ, ಮೊಬೈಲ್ನಲ್ಲಿ ಕಮೆಂಟ್ ಮಾಡ್ತಾ ಇರಬಹುದು ಅಥವಾ ಯಾವುದೇ ವಿಷಯವನ್ನು ಮಾಡ್ತಾ ಇರಬಹುದು, ಗೌರ್ಮೆಂಟ್ ಹ್ಯಾಸ್ ದಿ ಪವರ್ ಟು ಮಾನಿಟರ್ ಎವ್ರಿಥಿಂಗ್. ಏನೇ ಮಾಡಿದರೂ ಅದನ್ನು ಮಾನಿಟರ್ ಮಾಡೋ ಶಕ್ತಿ ಇದೆ ಸರ್ಕಾರಕ್ಕೆ. ಇಟ್ ಕ್ಯಾನ್ ಗೆಟ್ ಟು ನೋ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಸಹ ತಿಳ್ಕೊಳ್ಳೋ ಶಕ್ತಿ ಸರ್ಕಾರಕ್ಕಿದೆ. ಹಾಗಾಗಿ ಸರ್ಕಾರ ಅಷ್ಟು ಪವರನ್ನು ಹೊಂದಿರುತ್ತೆ. ಆದರೆ ಪವರನ್ನು ಕೊಟ್ಟಿದ್ಯಾರು? ನಾವೇ. ಯಾಕೆ ಕೊಟ್ವಿ? ಅಥವಾ ಸಂವಿಧಾನದ ಮೂಲಕ ಕೊಟ್ಟಿದ್ದು ನಾವೇ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೇವಲ್ವಾ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ. ನಿಮಗೆ ಅದು ಗೊತ್ತಿಲ್ಲದೆ ಇದ್ದರೆ ಪರವಾಗಿಲ್ಲ, ಅದು ನೋಡ್ಕೊಳ್ಳಿ. ಸೊ ಫಸ್ಟ್ ವಿ ನೀಡ್ ಟು ಗಿವ್ ದ ಪವರ್ ಟು ಗೌರ್ಮೆಂಟ್. ಮೊದಲು ಸರ್ಕಾರಕ್ಕೆ ಅಧಿಕಾರ ಕೊಡೋಣ, ಗೌರ್ಮೆಂಟಿಗೆ ಪವರ್ ಕೊಡೋಣ. ಬಟ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಕೀಪ್ ಅ ಚೆಕ್ ಆನ್ ದಿ ಗೌರ್ಮೆಂಟ್. ಅದರ ಮೇಲೆ ನಿಗಾ ಇಡಬೇಕು ನಾವು. ಕೀಪ್ ಅ ಚೆಕ್. ಸರ್ಕಾರವನ್ನು ಹೇಗೆ ಬೇಕೋ ಹಾಗೆ ನಡೀಲಿಕ್ಕೆ ಬಿಡಬಾರ್ದು. ಯಾಕಂತಂದರೆ ಗೌರ್ಮೆಂಟ್ ಕೆನಾಟ್ ಮಿಸ್ಯೂಸ್ ಇಟ್ಸ್ ಪವರ್. ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ದ್ಯಾಟ್ ಈಸ್ ದಿ ಥರ್ಡ್ ಫಂಕ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಏನು ಥರ್ಡ್ ಫಂಕ್ಷನ್ ಅಂತಂದರೆ, ಥರ್ಡ್ ಫಂಕ್ಷನ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ಇಸ್ ಟು ಸೆಟ್ ಸಮ್ ಲಿಮಿಟ್ಸ್ ಆನ್ ವಾಟ್ ಅ ಗೌರ್ಮೆಂಟ್ ಕ್ಯಾನ್ ಇಂಪೋಸ್ ಆನ್ ಇಟ್ಸ್ ಸಿಟಿಸನ್ಸ್. ಸರ್ಕಾರ ಜನರ ಮೇಲೆ ಏನೇನನ್ನು ಇಂಪೋಸ್ ಮಾಡಬಹುದು ಅಥವಾ ಜನರನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಲಿಮಿಟನ್ನು ಹಾಕಿರುತ್ತೆ. ದೀಸ್ ಲಿಮಿಟ್ಸ್ ಆರ್ ಫಂಡಮೆಂಟಲ್ ಇನ್ ದ ಸೆನ್ಸ್ ದಟ್ ಗೌರ್ಮೆಂಟ್ ಮೇ ನೆವರ್ ಟ್ರೆಸ್ಪಾಸ್ ದೆಮ್. ಯಾವತ್ತೂ ಆ ಲಿಮಿಟ್ಗಳನ್ನು ದಾಟಿ ಹೋಗೋ ಹಾಗಿಲ್ಲ. ಲಕ್ಷ್ಮಣ ರೇಖೆ ಅಂತ ಹೇಳ್ತೀವಲ್ವ, ಆ ರೀತಿ ಆ ಗಡಿಯನ್ನು ಮೀರಿ ಹೋಗೋ ಹಾಗಿಲ್ಲ ಗೌರ್ಮೆಂಟ್. ಆ ಲಿಮಿಟನ್ನು ಹಾಕೋದು ಸಂವಿಧಾನದ ಮೂರನೇ ಕಾರ್ಯ, ಮೂರನೇ ಫಂಕ್ಷನ್. ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇದಾದ ನಂತರ ನಾಲ್ಕನೇ ಫಂಕ್ಷನ್ ಇದೆ. ಏನು ನಾಲ್ಕನೇ ಫಂಕ್ಷನ್? Fourth function of constitution is to enable the government to fulfill the aspirations of a society and create conditions for a just society. Just society ಏನಿರಬಹುದು ಇದರ ಅರ್ಥ ನೋಡಿ. ಆಕ್ಸ್ಫಾಮ್ ಅನ್ನುವಂಥ NGO ಇದೆ. ಆಕ್ಸ್ಫಾಮ್ ರಿಪೋರ್ಟ್ಗಳು,
ಆವಾಗ ಬಿಡುಗಡೆ ಆಗ್ತಾ ಇರುತ್ತೆ ಆಕ್ಸ್ಫಾರ್ಮ್ ರಿಪೋರ್ಟ್. ಅದರ ಪ್ರಕಾರ 1% ಆಫ್ ಇಂಡಿಯನ್ಸ್ ಕಂಟ್ರೋಲ್ ದ ವೆಲ್ತ್ ಆಫ್ ರಿಮೈನಿಂಗ್ 99%. 1% ಭಾರತೀಯರು ಉಳಿದಿರೋ 99% ಭಾರತೀಯರ ಸಂಪತ್ತನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ದರ್ ಇಸ್ ವೆಲ್ತ್ ಡಿಸ್ಪ್ಯಾರಿಟಿ. ಸಂಪತ್ತಿನಲ್ಲಿ ಅಸಮಾನತೆ ಇದೆ, ವೆಲ್ತ್ ಡಿಸ್ಪ್ಯಾರಿಟಿ. ಅದರ ಜೊತೆ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ಫ್ಯೂವರ್ ಹ್ಯಾಂಡ್ಸ್. ಕೆಲವು ಜನರು ಸಂಪತ್ತನ್ನು ತಮ್ಮ ಕೈಯಲ್ಲಿ ಕ್ರೋಢೀಕರಿಸ್ಕೊಂಡಿದ್ದಾರೆ. ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ಫ್ಯೂವರ್ ಹ್ಯಾಂಡ್ಸ್. ಆದರೆ ಜನರಿಗೇನು ಬೇಕು? ಜನರು ಬಯಸ್ತಾ ಇರೋದೇನು? ಇಗಾಲಿಟೇರಿಯನ್ ಸೊಸೈಟಿ, ಎಲ್ಲರೂ ಸಮಾನವಾಗಿರೋದು. ಇಗಾಲಿಟೇರಿಯನ್ ಅಥವಾ ಇಕ್ವಾಲಿಟೇರಿಯನ್ ಸೊಸೈಟಿ. ಎಲ್ರಿಗೂ ಸಮಾನತೆ ಇರಬೇಕು. ಇಕ್ವಾಲಿಟೇರಿಯನ್, ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಇಕ್ವಾಲಿಟೇರಿಯನ್ ಸೊಸೈಟಿ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ನಿನ 4ನೇ ಫಂಕ್ಷನ್ ಏನು? ಇಟ್ ಶುಡ್ ಎನೇಬಲ್ ದಿ ಗೌರ್ಮೆಂಟ್. ಸರ್ಕಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಏನನ್ನು ಮಾಡಲಿಕ್ಕೆ? ಇಟ್ ಶುಡ್ ಎನೇಬಲ್ ದಿ ಗೌರ್ಮೆಂಟ್ ಟು ಫುಲ್ಫಿಲ್ aspirations. Aspiration of whom? To enable the government to fulfill the aspiration of people. ಅಲ್ವಾ? ಸಂವಿಧಾನ ಸರ್ಕಾರಕ್ಕೆ ಜನರ ಆಶೋತ್ತರಗಳನ್ನು, ಅವರ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋ ರೀತಿ ಕೆಲವು ಅವಕಾಶವನ್ನು ನೀಡಬೇಕು. ಆಗ ಅದರಿಂದ ಏನಾಗಬಹುದು? ಕ್ರಿಯೇಷನ್ ಆಫ್ ಜಸ್ಟ್ ಸೊಸೈಟಿ. ಸಮಾನ ಎಲ್ಲ ರೀತಿಯ ಅವಕಾಶಗಳನ್ನು ಹೊಂದಿರುವಂಥ ಸಮಾಜ ಸೃಷ್ಟಿಯಾಗಬಹುದು. ಹಾಗಾಗಿ 4ನೇ ಫಂಕ್ಷನ್ ಏನು ಹೇಳುತ್ತೆ? ಎನಾಬಲ್ ದಿ ಗೌರ್ಮೆಂಟ್ ಟು ಫುಲ್ಫಿಲ್ ದಿ ಆಸ್ಪಿರೇಷನ್ ಆಫ್ ಸೊಸೈಟಿ, ಕ್ರಿಯೇಟ್ ಕಂಡೀಷನ್ ಫಾರ್ ಜಸ್ಟ್ ಸೊಸೈಟಿ. ಸಂವಿಧಾನ ಅದಕ್ಕೆ ಎನಾಬಲರ್ ಥರ ವರ್ಕ್ ಆಗಬೇಕು. ಇದು 4ನೇ ವಿಷಯ, 4ನೇ ಫಂಕ್ಷನ್ ಆಯಿತು. ಆದರೆ ಈಗ ಒಂದು ಪ್ರಶ್ನೆ ಕೇಳ್ತೇನೆ. ಮುಂದಿನ ಒಂದು ಫಂಕ್ಷನ್ ಬಗ್ಗೆ ಹೇಳೋಕ್ಕಿಂತ ಮೊದಲು, ವಾಟ್ ಈಸ್ ಯುವರ್ ಐಡೆಂಟಿಟಿ? ನಿಮ್ಮ ಐಡೆಂಟಿಟಿ ಏನು? ವಾಟ್ ಈಸ್ ಯುವರ್ ಐಡೆಂಟಿಟಿ? ನಿಮ್ಮ ಗುರುತು, ನಿಮ್ಮ ಅಸ್ಮಿತೆ. ಕನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳಿದೆ. ವಾಟ್ ಈಸ್ ಯುವರ್ ಐಡೆಂಟಿಟಿ? ನೀವು ಯಾರಿರಬಹುದು? ನೀವು ಇಂಡಿಯನ್ನ, ಹಿಂದೂ ಇಂಡಿಯನ್ನ, ಅಥವಾ ಮುಸ್ಲಿಂ ಇಂಡಿಯನ್ನ, ಅಥವಾ ಒಂದು ಕಾಸ್ಟ್, ಇಂಥ ಕಾಸ್ಟಿಗೆ ಸೇರಿರುವಂಥ ಹಿಂದೂ ಇಂಡಿಯನ್ನು, ಅಥವಾ ಸಬ್ ಕಾಸ್ಟ್, ಅಥವಾ ಇಂಥ ಒಂದು ಜನಾಂಗಕ್ಕೆ ಸೇರಿರೋರು, ಇಂಥ ಒಂದು ಪ್ರದೇಶಕ್ಕೆ ಸೇರಿರೋರು, ಇಂಥ ಒಂದು ಭಾಷೆ ಮಾತಾಡುವವರು ಅಲ್ವಾ? ನಿಮ್ಮ ಐಡೆಂಟಿಟಿ ಏನು? ಜಾಬ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಗೊತ್ತಾ? ಸಂವಿಧಾನದ ಒಂದು ಮುಖ್ಯವಾದ ಕೆಲಸ, ಟು ಗಿವ್ ಐಡೆಂಟಿಟಿ. ನಮಗೆ ಒಂದು ಗುರುತನ್ನು ಕಲ್ಪಿಸೋದು. ಏನು ಗುರುತು? ಯಾರಿಗೆ? ಫಾರ್ ಯು ಆ್ಯಂಡ್ ಮೀ, ನಮಗೋಸ್ಕರನೇ. ಫಾರ್ ಯು ಆ್ಯಂಡ್ ಮೀ ಕಾನ್ಸ್ಟಿಟ್ಯೂಷನ್ ಶುಡ್ ಗಿವ್ ಐಡೆಂಟಿಟಿ. ವಾಟ್ ಈಸ್ ದಟ್ ಐಡೆಂಟಿಟಿ? ವಿ ಆರ್ ದಿ ಇಂಡಿಯನ್ ಫಸ್ಟ್ ಆ್ಯಂಡ್ ದಿ ಇಂಡಿಯನ್ ಲಾಸ್ಟ್. ನಾವು ಮೊದಲು ಭಾರತೀಯರೇ, ನಂತರವೂ ಭಾರತೀಯರೇ. ಹುಟ್ಟಿದಾಗಲೂ ನಾವು ಭಾರತೀಯರಾಗಿ ಹುಟ್ಟಿದ್ದೀವಿ, ಸಾಯಬೇಕಾದ್ರೂ ಭಾರತೀಯರಾಗಿ ಸಾಯ್ತೀವಿ ಅನ್ನುವಂಥದ್ದು ಒಂದು. ಆದರೆ ಇದು ಫಾರಿನರ್ಸ್ಗೆ ಹೋಗೋರಿಗೆ ಆ ಥರ ಅಪ್ಲೈ ಆಗೋದು ಹಾಗಲ್ಲ. ನಾ ಹೇಳಿದ್ದು ಅಂತಂದರೆ, ಮೊದಲು ನಾವು ಭಾರತೀಯರು ಅನ್ನೋ ಅರ್ಥ ಏನು? ಎಲ್ಲ ಜಾತಿ, ಧರ್ಮ, ಜನಾಂಗ, ಭಾಷೆ ಇದೆಲ್ಲವನ್ನು ಮೀರಿ ನಾವು ಮೊದಲು ಭಾರತೀಯರು. ಹಾಗಾಗಿ ಎಲ್ಲ ಐಡೆಂಟಿಟಿಗಳಿಗಿಂತ ದೊಡ್ಡದು ಈ ಭಾರತೀಯತೆ ಅಥವಾ ವಿ ಆರ್ ಇಂಡಿಯನ್ಸ್. ಪ್ರಿಯಾಂಬಲ್ ಓದಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದ್ಭುತವಾಗಿ ಮೊದಲೇ ಲೈನ್ ಬರುತ್ತೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ. ಭಾರತದ ಪ್ರಜೆಗಳಾದ ನಾವು. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿದೆ. ಅಷ್ಟೇ ಅಲ್ಲ, ನಾಟ್ ಜಸ್ಟ್ ದ್ಯಾಟ್. ಇಲ್ಲಿ ಒಂದು ನಿಮಿಷ. ಅದರ ಜೊತೆ ಮೊರಾಲಿಟಿ ಅಂತಂದ್ರೆ ಏನು? ನೈತಿಕತೆ ಅಂತಂದ್ರೆ ಏನು? ಮೊರಾಲಿಟಿ, ನಮ್ಮ ಐಡೆಂಟಿಟಿ ಗೊತ್ತಾಯ್ತು ನಮಗೆ, ನಾವು ಭಾರತೀಯರು. ನಮ್ಮ ಮೊರಾಲಿಟಿ ಏನು ಹಾಗಾದರೆ? ಈಗ ಒಂದು ಪ್ರಶ್ನೆ ಕೇಳಬಹುದು ನಿಮಗೆ ನಾನು, ಅಂತಂದರೆ LGBTQIA+ ಅಂತೆಲ್ಲ ಕಮ್ಯುನಿಟಿಗಳಿದೆ. LGBTQ ಕಮ್ಯುನಿಟಿ ಬಗ್ಗೆ ನೀವು ಕೇಳಿರ್ಬೋದು. ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ವಿಯರ್. ಶುಡ್ ದ ಗಿವನ್ ರೈಟ್ ಟು ಮ್ಯಾರಿ? ಅವರಿಗೆ ಮದುವೆ ಆಗುವ ಹಕ್ಕನ್ನು ಕೊಡಬೇಕಾ? ರೈಟ್ ಟು ಮ್ಯಾರಿ.
ಅವ್ರಿಗೆ ಕೊಡಬೇಕಾ? ಒಂದು ಪ್ರಶ್ನೆ ಬಂದರೆ ಕೆಲವರು ಎಸ್ ಅಂತ ಹೇಳ್ತಾರೆ, ಕೆಲವರು ನೋ ಅಂತ ಹೇಳ್ತಾರೆ. ಇಸ್ ಅಗೇನ್ಸ್ಟ್ ದಿ ನೇಚರ್ ಲಾ, ಪ್ರಕೃತಿಯ ಒಂದು ನಿಯಮಕ್ಕೆ ವಿರುದ್ಧ ಆಗಿರೋದಾ ಅಂತ ಕೆಲವು ಪ್ರಶ್ನೆಗಳು ಬರುತ್ತೆ. ನಿಮ್ಮ ಅಭಿಪ್ರಾಯ ಏನಿರಬಹುದು ಅಂತ ನಿಮ್ಗೆ ಕೇಳಿದಾಗ ನಿಮ್ಮಿಂದ ಒಂದು ಉತ್ತರ ಬರಬಹುದು. ಆದರೆ ನಿಮ್ಮ ಉತ್ತರ ಇಟ್ಸ್ ಕಮಿಂಗ್ ಫ್ರಾಮ್ ಯುವರ್ ಮೊರಾಲಿಟಿ, ನಿಮ್ಮ ನೈತಿಕತೆಯಿಂದ ಬರ್ತಾ ಇರೋದು. ಯುವರ್ ಮೊರಾಲಿಟಿ, ನೀವು ಯಾವುದೋ ಒಂದು ವಿಷಯವನ್ನು ನೈತಿಕತೆ ಅಥವಾ ನೈತಿಕ ಅಂತ ಅಂದ್ಕೊಂಡಿದ್ದೀರಿ, ಆ ಮೊರಾಲಿಟಿಯಿಂದ ಅದು ಬರ್ತಾ ಇದೆ. ಆದರೆ ಮೊರಾಲಿಟಿ ಬರೋದು ಯಾವುದರಿಂದ? ಇಟ್ ಮೇ ಬಿ ಡಿಕ್ಟೇಟೆಡ್ ಬೈ ಯುವರ್ ರಿಲಿಜನ್. ಇದು ನಿಮ್ಮ ರಿಲಿಜನಿಂದ ಬಂದಿರಬಹುದು, ನಿಮ್ಮ ಧರ್ಮ ಅದನ್ನು ಹೇಳಿರಬಹುದು, ನಿಮ್ಮ ಕಾಸ್ಟ್ ಹೇಳಿರಬಹುದು, ಹಾಗೆ ನಿಮ್ಮ ಫ್ಯಾಮಿಲಿ ಹೇಳಿರಬಹುದು. ನಿಮ್ಮ ಮೊರಾಲಿಟಿ ಡಿಸೈಡ್ ಆಗಿರೋದು ನಿಮ್ಮ ರಿಲಿಜನ್, ಕಾಸ್ಟ್, ಫ್ಯಾಮಿಲಿ ಆರ್ ಯುವರ್ ಸರೌಂಡಿಂಗ್ಸ್, ಯುವರ್ ಎನ್ವೈರ್ಮೆಂಟ್, ಇದೆಲ್ಲದರಿಂದ ಡಿಸೈಡ್ ಆಗಿರ್ಬೋದು. ಹಾಗಾದರೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ನೇಷನಲ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ, ಕಂಟ್ರಿ ಲೆವೆಲಲ್ಲಿ ಯಾವ ಮೊರಾಲಿಟಿಯನ್ನು ಫಾಲೋ ಮಾಡಬೇಕು ಅಲ್ವಾ? ಒಂದು ಕಮ್ಯುನಿಟಿ ಒಂಥರ ಹೇಳಿದರೆ ಅವರ ಮೊರಾಲಿಟಿ ಬೇರೆ ಇರುತ್ತೆ. LGBTQ ಕಮ್ಯುನಿಟಿ ಅವರ ಮಾತನ್ನು ಕೇಳಿದರೆ ನಿಮ್ಮ ಮೊರಾಲಿಟಿಗೆ ಅವರ ಮೊರಾಲಿಟಿಗೆ ಮ್ಯಾಚ್ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ ಅಲ್ವಾ? ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ಡೆಫಿನೇಷನ್ ಆಫ್ ಮೊರಾಲಿಟಿ ಬಿಟ್ವೀನ್ ಒನ್ ಕಮ್ಯುನಿಟಿ ಆ್ಯಂಡ್ ದಿ ಅದರ್ ಕಮ್ಯುನಿಟಿ because of the diversity or any other reasons. So whose morality will be the determining factor in India? ಯಾರ ಮೊರಾಲಿಟಿ ಅನ್ನೋದು ಡಿಟರ್ಮೈನಿಂಗ್ ಫ್ಯಾಕ್ಟರ್ ಆಗಬೇಕು. ಯಾರ ಮೊರಾಲಿಟಿ ಆಧಾರದ ಮೇಲೆ ಕಾನೂನುಗಳನ್ನು ನಿರ್ಮಿಸಬೇಕು, ಯಾವ ಮೊರಾಲಿಟಿ ಆಧಾರದ ಮೇಲೆ ಲಾಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ನಿಮ್ದ ಅಥವಾ ನನ್ನ ಮೊರಾಲಿಟಿನ ಅಥವಾ ಸಮಾಜದ ಮೊರಾಲಿಟಿನ? ನೋ, ಇಟ್ ವಿಲ್ ಬಿ ದಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಯಾವುದು? ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಸಂವಿಧಾನ ಬಹಳ ಅದ್ಭುತವಾಗಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯ ಬಗ್ಗೆ ಹೇಳುತ್ತೆ. ಹಾಗಂದ್ರೆ ಏನು? ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದ್ರೆ ಏನು? ಅವರ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಬಿಲೀವ್ ಇನ್ ಅವರ್ ರಿಲಿಜನ್ ಮೇಲೆ ಅದು ಬಿಲೀವ್ ಮಾಡಲ್ಲ. ನೀವು ರಿಲಿಜನ್ನ ಇಟ್ಕೊಂಡು ಏನೇನೋ ಕೆಲಸಗಳನ್ನು ಮಾಡಿದರೆ ಆಗೋದಿಲ್ಲ. ಹಾಗಾದರೆ ಯಾವುದರಲ್ಲಿ ಬಿಲೀವ್ ಮಾಡುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್? ಯಾವುದನ್ನು ಪ್ರಮುಖ ತತ್ವಗಳು ಅಂತ ಹೇಳುತ್ತೆ ನಮ್ಮ ಸಂವಿಧಾನ? ಇಟ್ ಬಿಲೀವ್ಸ್ ಇನ್ ಲಿಬರ್ಟಿ. ಮೊದಲೇ ನೋಡಿದ್ವಲ್ವಾ? ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ, ಜಸ್ಟಿಸ್ ಆಫ್ ಎನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ, ಜಸ್ಟಿಸ್ ಅದನ್ನು ಕನ್ಸಿಡರ್ ಮಾಡುತ್ತೆ. ಸೊ ದಟ್ ಇಸ್ ವೈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈಸ್ ದಿ ಸುಪ್ರೀಂ ಮೊರಾಲಿಟಿ ಆಫ್ ಅವರ್ ನೇಷನ್. ಈ ಶಬ್ದದ ಬಗ್ಗೆ ಇನ್ನೂ ಸಹ ಡೀಟೇಲ್ ಆಗಿ ನಾವು ಮುಂದೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆದರೆ ನಿಮಗೊಂದು ಹಿನ್ನೆಲೆಯನ್ನು ಹೇಳಿದ್ದೀಗಷ್ಟೇ. ಅದಕ್ಕೋಸ್ಕರನೇ ನೋಡಿ, ಫೈನಲಿ ಆ್ಯಂಡ್ ದಿ ಪರ್ಹ್ಯಾಪ್ಸ್ ದಿ ಇವನ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಅ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಸ್ ದಿ ಫಂಡಮೆಂಟಲ್ ಐಡೆಂಟಿಟಿ ಆಫ್ ದಿ ಪೀಪಲ್, ಪೊಲಿಟಿಕಲ್ ಆ್ಯಂಡ್ ಮಾರಲ್ ಐಡೆಂಟಿಟಿ. ಏನು ಪೊಲಿಟಿಕಲ್ ಮತ್ತು ಮಾರಲ್ ಐಡೆಂಟಿಟಿ ಅಂತಂದರೆ? ಇಷ್ಟೊತ್ತು ನೋಡಿದ್ವಲ್ವಾ? ಪೊಲಿಟಿಕಲ್ ಐಡೆಂಟಿಟಿ ಅಂತಂದರೆ ನಮಗೆ ಒಂದು ರಾಜ್ಯ, ಸ್ಟೇಟ್ ಇದೆ, ಒಂದು ಲ್ಯಾಂಗ್ವೇಜ್ ಇದೆ, ನಾವು ಇಂಡಿಯನ್ ಅಂತ ಕರೆಸ್ಕೊಳ್ತೇವೆ, ನಮ್ಮ ಐಡೆಂಟಿಟಿ ಇಂಡಿಯನ್. ಫಸ್ಟ್ ಆಫ್ ಆಲ್ ವಿ ಆರ್ ಇಂಡಿಯನ್ಸ್, ನೋಡಿದ್ವಲ್ವಾ? ಅದು ಪೊಲಿಟಿಕಲ್ ಐಡೆಂಟಿಟಿ. ಮಾರಲ್ ಐಡೆಂಟಿಟಿ ಅಂತಂದರೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಜೆಂಡರ್, ವಾಟ್ ಎವರ್ ಇಟ್ ಈಸ್, ವಿ ಶುಡ್ ಫಾಲೋ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ, ಜಸ್ಟಿಸ್ ಆಫ್ ಎನ್ ಇಂಡಿವಿಜುವಲ್ ಅಲ್ವಾ? ಅದನ್ನು ಫಾಲೋ ಮಾಡಬೇಕು. ಹಾಗಾಗಿ ಅದಕ್ಕೆ ನಾವು ಪೊಲಿಟಿಕಲ್ ಮಾರಲ್ ಐಡೆಂಟಿಟಿ ಅಂತ ಕರೀತೇವೆ. ಅದನ್ನು ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಾದ ನಂತರ ಮೊದಲನೇ ಒಂದು ಮುಖ್ಯವಾದ ವಿಷಯ ಸ್ಟಾರ್ಟಿಂಗಲ್ಲಿ ನಾವು ನೋಡೋದು ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು. ಈಗ ಸ್ವಲ್ಪ ಇದರ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ವಾಸ್ಟ್ ಮೆಜಾರಿಟಿ ಆಫ್ ಕಂಟೆಂಪ್ರರಿ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರೈಬ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್. ಈಗಿರುವಂಥ ಹಲವಾರು ಕಾನ್ಸ್ಟಿಟ್ಯೂಷನ್ಗಳು ಏನು ಹೇಳ್ತಾ ಇದೆ ಅಂತಂದರೆ, ಏನು ಡಿಸ್ಕ್ರೈಬ್ ಮಾಡುತ್ತೆ ಅವು? ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್. ಏನು ಹಾಗಂತಂದರೆ, ಬೇಸಿಕ್ ಪ್ರಿನ್ಸಿಪಲ್ಸ್ ಮೀನ್ಸ್, ಆರ್ ವಿ ಗೋಯಿಂಗ್ ಟು ಬಿ ಅ ಸೆಕ್ಯುಲರ್ ಕಂಟ್ರಿ? ನಾವು ಒಂದು ಜಾತ್ಯತೀತ ಸಮಾಜನ, ಜಾತ್ಯತೀತ ದೇಶ ಆಗಿದೀವ? ಅಥವಾ ಆರ್ ವಿ ಅ ಹಿಂದೂ ರಾಷ್ಟ್ರ, ಒಂದು ಹಿಂದೂ ರಾಷ್ಟ್ರ ಆಗ್ತೀವ? ಅಥವಾ ಇಸ್ಲಾಮಿಕ್ ಸ್ಟೇಟಾ?
ಆರ್ ಖಲಿಸ್ತಾನ್ ರಿಪಬ್ಲಿಕಾ? ಯಾವುದು ನಾವು, ನಮ್ಮ ದೇಶದ ಬೇಸಿಕ್ ಪ್ರಿನ್ಸಿಪಲ್ ಏನು ಅದನ್ನು ಮೊದಲು ಡಿಸ್ಕ್ರೈಬ್ ಮಾಡುತ್ತೆ. ಅದನ್ನು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡುತ್ತೆ. ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್, ಸೋಷಿಯಲಿಸ್ಟಿಕ್ ಅಂತೆಲ್ಲ ಬರುತ್ತಲ್ವ. ಹಾಗಾಗಿ ಮೊದಲನೇದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಅಂತಂದರೆ ಸೆಕ್ಯುಲರ್ ಕಂಟ್ರಿ ಅಂತ ಮೆನ್ಷನ್ ಮಾಡಿದೆಯಲ್ಲ ಕಾನ್ಸ್ಟಿಟ್ಯೂಷನ್ ಅದು. ಅದರ ಜೊತೆ ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೊಸೆಸಸ್ ಆಫ್ ದಿ ಗೌರ್ಮೆಂಟ್. ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೊಸೆಸಸ್ ಅಂತಂದರೆ ಸರ್ಕಾರ ಇದೆ, ಗೌರ್ಮೆಂಟ್ ಇದೆ. ಹೂ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದಿ ಗೌರ್ಮೆಂಟ್? ಈ ಗೌರ್ಮೆಂಟಲ್ಲಿ ಪ್ರಮುಖವಾದ ವ್ಯಕ್ತಿ ಯಾರು? ಪ್ರೈಮ್ ಮಿನಿಸ್ಟರಾ, ಪ್ರೆಸಿಡೆಂಟಾ? ಇದನ್ನು ಸಹ ಸಂವಿಧಾನ ನಮಗೆ ತಿಳಿಸುತ್ತೆ. ಇಟ್ ಡಿಸ್ಕ್ರೈಬ್ಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಗೌರ್ಮೆಂಟ್. ಸರ್ಕಾರದ ಎಲ್ಲ ಸ್ಟ್ರಕ್ಚರ್ಗಳ ಬಗ್ಗೆ, ಪ್ರೊಸೆಸ್ಗಳು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಸಹ ಸಂವಿಧಾನ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್ ಅಲ್ವಾ, ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಸಹ ಸಂವಿಧಾನ ತಿಳಿಸ್ಕೊಡ್ತಾ ಹೋಗುತ್ತೆ. ಇನ್ ಅ ಹೈಯರ್ ಲಾ that cannot be unilaterally changed by an ordinary legislative act. This higher law is usually referred to as constitution. ಏನು ಹೇಳ್ತಾ ಇದ್ದಾರೆ? ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರೈಬ್ ಮಾಡೋದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟನ್ನು, ಸ್ಟ್ರಕ್ಚರ್ ಆ್ಯಂಡ್ ಪ್ರೊಸೆಸ್ ಆಫ್ ದಿ ಗೌರ್ಮೆಂಟನ್ನು, ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್, ಅದು ಒಂದು ಹೈಯರ್ ಲಾ. ಅದನ್ನು ವಿ ಕ್ಯಾನಾಟ್ ಯುನಿಲ್ಯಾಟ್ರಲಿ ಚೇಂಜ್ಡ್ ಬೈ ಆನ್ ಆರ್ಡಿನರಿ ಲೆಜಿಸ್ಲೇಟಿವ್ ಆ್ಯಕ್ಟ್. ಲೆಜಿಸ್ಲೇಟಿವ್ ಆ್ಯಕ್ಟ್ ಅಂತಂದ್ರೆ ಏನು ಹಾಗಾದರೆ? ಪಾರ್ಲಿಮೆಂಟ್. ಮತ್ತೆ ಬಂದ್ವಿ ಪಾರ್ಲಿಮೆಂಟ್ಗೆ. ಬಹಳ ಅದ್ಭುತವಾದ ಪಾರ್ಲಿಮೆಂಟ್ ಇದೆ ನಮ್ಮ ಹತ್ರ. ಮುಂದೆ ಒಂದು ಡೀಟೇಲ್ ಆದ ಚಾಪ್ಟರ್ ಇದೆ ಅದರ ಬಗ್ಗೆ. ನೇರವಾಗಿ ಸಿಂಪಲ್ ಆಗಿ ನೋಡೋದಾದರೆ ಪಾರ್ಲಿಮೆಂಟ್ ಹತ್ರ 2 ಪವರ್ ಇದೆ ಮುಖ್ಯವಾಗಿ. ಒಂದು ಕಾನ್ಸ್ಟಿಟ್ಯೂಯೆಂಟ್ ಪವರ್, ಇನ್ನೊಂದು ಆರ್ಡಿನರಿ ಲಾ ಮೇಕಿಂಗ್ ಪವರ್. ಆರ್ಡಿನರಿ ಲಾ ಮೇಕಿಂಗ್ ಪವರ್ ಏನು? ಕಾನ್ಸ್ಟಿಟ್ಯೂಯೆಂಟ್ ಪವರ್ ಅಂತಂದರೆ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಒಂದು ಅಧಿಕಾರ, ಅಮೆಂಡ್ಮೆಂಟ್. ಆರ್ಡಿನರಿ ಲಾ ಮೇಕಿಂಗ್ ಅಂತಂದರೆ ಒಂದು ಕಾನೂನನ್ನು ಜಾರಿಗೊಳಿಸೋದು, ಸಾಮಾನ್ಯ ಕಾನೂನು ಲಾಗಳನ್ನು ತಯಾರು ಮಾಡೋದು. ಆದರೆ ಡಿಫರೆನ್ಸ್ ಏನು? ಈ ಅಮೆಂಡ್ಮೆಂಟಿಗೆ ಸ್ಪೆಷಲ್ ಮೆಜಾರಿಟಿ ಬೇಕು. ಸ್ಪೆಷಲ್ ಮೆಜಾರಿಟಿ. ಆರ್ಡಿನರಿ ಲಾಗೆ ಸಿಂಪಲ್ ಮೆಜಾರಿಟಿ. ಮೆಜಾರಿಟಿ ಅಂತಂದ್ರೆ ಏನು, ಅದರಲ್ಲಿ ಯಾವ್ಯಾವ ವಿಧಗಳಿದೆ ಅದೆಲ್ಲವನ್ನು ನೋಡಲಿಕ್ಕಿದ್ದಾವೆ. ಸದ್ಯಕ್ಕೆ ಸ್ಪೆಷಲ್ ಮೆಜಾರಿಟಿ, ಇದಕ್ಕೆ ಸಿಂಪಲ್ ಮೆಜಾರಿಟಿ. ಅಂತಂದರೆ ಸಿಂಪಲ್ ಆಗಿ ಜಾಸ್ತಿ ಜನರ ಒಪ್ಪಿಗೆ ಬೇಕಾಗುತ್ತೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ. ಅದಕ್ಕಿಂತ ಸ್ವಲ್ಪ ಸಿಂಪಲ್ ಆಗಿ 50ಕ್ಕಿಂತ ಜಾಸ್ತಿ ಜನ ಇದ್ದರೆ, ಅಂತಂದರೆ 50%ಕ್ಕಿಂತ ಜಾಸ್ತಿ ಜನ ವೋಟ್ ಮಾಡಿದರೆ ಅದನ್ನು ನಾವು ಆರ್ಡಿನರಿ ಲಾ ಮೇಕಿಂಗ್ ಪವರ್ ಮೂಲಕ ಆ ಲಾಗಳನ್ನು ಜಾರಿಗೊಳಿಸಬಹುದು. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದೇನು, ಹೈಯರ್ ಲಾ ಇದೆ. ಈ ಕಾನ್ಸ್ಟಿಟ್ಯೂಷನನ್ನು ಆರ್ಡಿನರಿ ಲೆಜಿಸ್ಲೇಟಿವ್ ಆ್ಯಕ್ಟ್ ಮೂಲಕ, ಸಿಂಪಲ್ ಮೆಜಾರಿಟಿ ಮೂಲಕ ನಾವು ಯೂನಿಲ್ಯಾಟ್ರಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಹೈಯರ್ ಲಾ ಇದೆಯಲ್ವಾ, ಸುಮ್ಮನೆ ಚೇಂಜ್ ಮಾಡಲಿಕ್ಕೆ ಆಗದೇ ಇರೋದು, ಅದನ್ನು ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ. ಅದರಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದಾರೆ, ಏನನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ? ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್, ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಗೌರ್ಮೆಂಟ್, ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್. ಇನ್ ಅ ಹೈಯರ್ ಲಾ that cannot be unilaterally changed by an ordinary legislative act. This higher law is usually referred to as constitution. ಇದನ್ನು ಬರೆದಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆದಂಥ ಅಂಶ ಇದು. ಹಾಗಾಗಿ ಇವತ್ತು ಏನೇನು ನೋಡಿದ್ವಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಬಗ್ಗೆ, ಸ್ಟಾರ್ಟಿಂಗಿಂದ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್, ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ ನೆನಪಾಗಲಿ. CA ಬಗ್ಗೆ ನೋಡಿದ್ವಿ, 3 ಆರ್ಗನ್ಸ್ ನೋಡಿದ್ವಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಅದ್ರ ಬಗ್ಗೆ ನೋಡಿದ್ವಿ. 3 ರೀತಿಯ ಹೈರಾರ್ಕಿ ಲಾಗಳಲ್ಲಿ. ಮೊದಲನೇದು ಕಾನ್ಸ್ಟಿಟ್ಯೂಷನ್, ನೆಕ್ಸ್ಟ್ ಬರೋದು ಲಾ, ಲೆಜಿಸ್ಲೇಚರ್ ಪಾಸ್ ಮಾಡೋದು, ಲೆಜಿಸ್ಲೇಟಿವ್ ಪಾಸ್ ಮಾಡೋದು, ನೆಕ್ಸ್ಟ್ ಬರೋದು ರೂಲ್ಸ್ ಪಾಸ್ ಮಾಡೋರು ಎಕ್ಸಿಕ್ಯೂಟಿವ್ಗಳು. ಎಲ್ಲದಕ್ಕೂ ಮೇಲ್ಗಡೆ ಇರೋದು ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಕೇವಲ ಅಷ್ಟು ಮಾತ್ರ ಅಲ್ಲ, ಇಟ್ಸ್ ದಿ ಡಾಕ್ಯುಮೆಂಟ್. ಯಾವುದದ್ದು ಡಾಕ್ಯುಮೆಂಟ್ ಅದು? ಪೀಪಲ್ಸ್ ಫೇತ್ ಆ್ಯಂಡ್ ಆಸ್ಪಿರೇಷನ್ ಅಲ್ವಾ, ಅದನ್ನು ನೋಡಿದ್ವಿ. ಫಂಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಬೇಕಾದ್ರೆ ಏನೇನು ಫಂಕ್ಷನ್ ಇದೆ ನೆನಪು ಮಾಡ್ಕೊಳ್ಳಿ. ಮೊದಲನೇ ಫಂಕ್ಷನ್ ಯಾವುದಿರಬಹುದು?
ಪ್ರೊವೈಡ್ ಸೆಟ್ ಆಫ್ ಬೇಸಿಕ್ ರೂಲ್ಸ್, ಮಿನಿಮಲ್ ಕೋಆರ್ಡಿನೇಷನ್. ತುಂಬ ಡೈವರ್ಸಿಟಿ ಇದೆ ನಮ್ಮ ದೇಶದಲ್ಲಿ, ಹಾಗಾಗಿ ಎಲ್ಲರೂ ಸಾಮರಸ್ಯದಿಂದ ಹಾರ್ಮೋನಿಯಿಂದ ಬದುಕಬೇಕಾದ್ರೆ ಮಿನಿಮಲ್ ಕೋಆರ್ಡಿನೇಷನ್ ಬೇಕು ಮೆಂಬರ್ಸ್ ಆಫ್ ಸೊಸೈಟಿ ನಡುವೆ. ಅದಕ್ಕೋಸ್ಕರ ಸೆಟ್ ಆಫ್ ರೂಲ್ಸ್ಗಳನ್ನು ಪ್ರೊವೈಡ್ ಮಾಡೋದು ಮೊದಲನೇ ಕೆಲಸ. ಎರಡನೇ ಫಂಕ್ಷನ್ ಏನು, ಯಾರು ಹಾಗಾದರೆ ಸ್ಪೆಸಿಫೈ ಹೂ ಹ್ಯಾಸ್ ದಿ ಪವರ್ ಟು ಮೇಕ್ ಡಿಸಿಷನ್ ಇನ್ ಅ ಸೊಸೈಟಿ. ಆ ರೂಲ್ ಬೇಕು ಅಂತಂದರೆ ಆ ರೂಲನ್ನು ಯಾರು ತಯಾರು ಮಾಡೋರು, ಯಾರಿಗೆ ಆ ಒಂದು ಪವರನ್ನು ಕೊಡೋದು, ಡಿಸಿಷನ್ ಮೇಕಿಂಗ್ ಪವರ್ ಯಾರಿಗೆ ಕೊಡೋದು, ಅದನ್ನು ಸಹ ಸ್ಪೆಸಿಫೈ ಮಾಡೋದು ಎರಡನೇ ಫಂಕ್ಷನ್. ಮೂರನೇ ಫಂಕ್ಷನ್ ಏನು, ಸರ್ಕಾರ ಇದೆ, ಅದಕ್ಕೆ ಪವರ್ ಕೊಟ್ಟಿದ್ದೇವೆ, ಆದರೆ ಆ ಪವರನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಹಾಗಾಗಿ ಟು ಸೆಟ್ ಸಮ್ ಲಿಮಿಟ್ಸ್ ಆನ್ ವಾಟ್ ಗವರ್ಮೆಂಟ್ ಕ್ಯಾನ್ ಇಂಪೋಸ್ ಆನ್ ಇಟ್ಸ್ ಸಿಟಿಸನ್ಸ್. ಸರ್ಕಾರ ಏನು ಮಾಡುತ್ತೆ, ಜನರಿಗೋಸ್ಕರ ಏನೇನು ಮಾಡ್ತಾ ಇದೆ, ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದೆಯಾ ಅನ್ನೋದರ ಕುರಿತಾಗಿ ಲಿಮಿಟನ್ನು ಹಾಕೋದು ಸಹ ಮೂರನೇ ಫಂಕ್ಷನ್. ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಆ ಲಿಮಿಟನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು. ಅದಾದ ನಂತರ ನಾಲ್ಕನೇ ಫಂಕ್ಷನ್ ಏನಾಗಿತ್ತು, ಸರ್ಕಾರವನ್ನು ಎನಾಬಲ್ ಮಾಡಬೇಕು. ಎನಾಬಲ್ ಅಂತಂದರೆ ಜನರ ಆಶೋತ್ತರಗಳನ್ನು, ಅವರ ಮುಖ್ಯವಾದ ಬೇರೆ ಬೇರೆ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರ ಮೂಲಕ ಜಸ್ಟ್ ಸೊಸೈಟಿ, ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಬೇಕು, ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ ಸಿಗಬೇಕು. ಅಂತಹ ವಿಷಯವನ್ನು ಅಂದರೆ ಅಂಥ ಅವಕಾಶವನ್ನು ಸರ್ಕಾರಕ್ಕೆ ಅನುವು ಮಾಡಿಕೊಡ್ಬೇಕು. ಫೈನಲಿ ಇಂಪಾರ್ಟೆಂಟ್ ಒನ್, ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಸ್ ಫಂಡಮೆಂಟಲ್ ಐಡೆಂಟಿಟಿ ಆಫ್ ದಿ ಪೀಪಲ್, ಪೊಲಿಟಿಕಲ್ ಐಡೆಂಟಿಟಿ ಇಂಡಿಯನ್ಸ್, ವಿ ದ ಪೀಪಲ್ ಆಫ್ ಇಂಡಿಯಾ. ಆಮೇಲೆ ಮಾರಲ್ ಐಡೆಂಟಿಟಿ, ಪೊಲಿಟಿಕಲ್ ಐಡೆಂಟಿಟಿ ಎರಡರ ಬಗ್ಗೆ ಸಹ ನೋಡಿದ್ದೇವೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಸಮ್, ಯಾವ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದ್ದು ಅನ್ನೋದನ್ನು ಸಹ ನೋಡಿದ್ದೀವಿ. ಹಾಗಾಗಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಜೆಂಡರ್, ಇಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವಿಚ್ ಹ್ಯಾಸ್ ದಿ ಹೈಯೆಸ್ಟ್ ಸುಪ್ರೀಂ ಪವರ್. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತು ನೀವು ಕೇಳಿರಬಹುದು. ಇದೊಂದ ಅಂತಂದರೆ ನಿಮ್ಮ ಟೈಮು ಉಪಯೋಗ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ಯಾಕಂತಂದರೆ ಪ್ರತಿಯೊಂದು ವರ್ಡ್ ಸಹ ಇಂಪಾರ್ಟೆಂಟ್ ಪೊಲಿಟಿಯಲ್ಲಿ. ಹಾಗಾಗಿ ಯಾವುದೇ ಒಂದು ವರ್ಡನ್ನು ಬಿಡಲಿಕ್ಕೆ ನನಗಿಷ್ಟ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನನಗೆ ಎಲ್ಲೆಲ್ಲಿಂದ ಅವಕಾಶ ಸಿಗುತ್ತೋ ಆ ರೀತಿ ಉಪಯೋಗ ಮಾಡ್ಕೊಳ್ತಾ ಹೋಗ್ತೇನೆ. ನಿಮ್ಮ ಸಮಯವನ್ನು ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ಈ ಕ್ಲಾಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ, ಅಥವಾ ನಾನು ಹೇಳಿದ್ದು ಅರ್ಥ ಆಗ್ತಿದೆ ಅಂತಂದರೆ, ಪ್ಲೀಸ್ ಸಪೋರ್ಟ್ ಥ್ರೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಏನೇ ಅನಿಸಿದ್ರು ಅದನ್ನು ಕಮೆಂಟ್ ಮಾಡಿ. ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.